ವೇದಿಕೆಯ ಮೇಲಿರುವ ಎಲ್ಲ ಕನಕ ಮಣಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕನಕ ಮಣಿಗಳೇ, ಕನ್ನಡ ಭಾಷೆ ಪ್ರೀತಿಸಬೇಕು, ಕನ್ನಡವನ್ನು ಪ್ರೀತಿಸಬೇಕು ಎಂಬುದು ಸಮ್ಮೇಳನದ ಆಶಯವಾದರೂ ಕೂಡ ಈ 2 ದಿನದ ಸಮ್ಮೇಳನದಲ್ಲಿ ಕೈಗೊಂಡ ನಿರ್ಣಯಗಳನ್ನು ನಾನು ತಮ್ಮೆದುರಿಗೆ ಮಂಡಿಸಲು ಇಚ್ಛೆಪಡ್ತೇನೆ. ಅದು ತಮಗೆ ಇಷ್ಟವಾದಲ್ಲಿ ಅದನ್ನು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ. ಪ್ರಮುಖವಾದಂತಹ ಮೊದಲನೇ ನಿರ್ಣಯ ಏನೆಂದರೆ, ದಿವಂಗತ ಎಸ್.ವೈ. ಪಿಕಳೆಯವರ ದೂರದೃಷ್ಟಿಯಂತೆ ಕುಮಟಾದಲ್ಲಿ ಒಂದು ಸುಸಜ್ಜಿತವಾದಂತಹ ಮೆಡಿಕಲ್ ಕಾಲೇಜು ಸ್ಥಾಪಿಸುವ ಕುರಿತು ಎಲ್ಲ ಸುಸಂಸ್ಕೃತರು, ನಾಗರಿಕರು ಮತ್ತು ಜನಪ್ರತಿನಿಧಿಗಳು ಒಂದಾಗಿ ಸರ್ಕಾರದ ಮೇಲೆ ಒತ್ತಡ ತಂದು ಶೀಘ್ರದಲ್ಲಿ ಕುಮಟಾದಲ್ಲಿ ಒಂದು ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಬೇಕು ಎಂದು ಇದಕ್ಕೆ ಸೂಚಕರಾಗಿ ಶ್ರೀ ರತ್ನಾಕರ್ ನಾಯ್ಕ್ ಜಿಲ್ಲಾ ಪಂಚಾಯತ್ ಸದಸ್ಯರು, ಶ್ರೀ ಸೂರಜ್ ನಾಯ್ಕ್ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರು ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀಧರ್ ಉಪ್ಪಿನಗಣಪತಿ, ಅನುಮೋದಕರಾಗಿ ಶ್ರೀ ಕೃಷ್ಣಾನಂದ ವ್ಯಾಣೇಕರ್, ಇವತ್ತಿನ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರು ಹಾಗೂ ಶ್ರೀ ಚಂದ್ರಹಾಸ್ ನಾಯಕ್, ಅಕ್ಷರಕಲಾ ಯೋಗ ಸಂಘದ ಸದಸ್ಯರು. ಪ್ರಮುಖವಾದಂತಹ 2ನೇ ನಿರ್ಣಯ ಏನೆಂದರೆ, ಕುಮಟಾದಲ್ಲಿ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಅನಾವರಣಗೊಳಿಸಲು ಒಂದು ಸುಸಜ್ಜಿತವಾದಂತಹ ರಂಗಮಂದಿರದ ರೀತಿಯಲ್ಲಿ ಕನ್ನಡದ ಭವನ ನಿರ್ಮಾಣವಾಗಬೇಕು ಎಂಬುದು ನಮ್ಮ ಪ್ರಮುಖ ನಿರ್ಣಯಗಳಲ್ಲಿ 2ನೇದು. ಸೂಚಕರಾಗಿ ಶ್ರೀ ಅರವಿಂದ ಕಟ್ಟಿಕೊಡಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಅನುಮೋದಕರಾಗಿ ಶ್ರೀ ಅನಂತ ನಾಯ್ಕ, ನಮ್ಮ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳು ಹಾಗೂ ಶ್ರೀ ಚಿದಾನಂದ ಭಂಡಾರಿ, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ಕಾರದರ್ಶಿಗಳು. ಧನ್ಯವಾದಗಳು. ನಿರ್ಣಯವನ್ನು ಮಂಡಿಸಿದಂತಹ ಸುರೇಶ್ ನಾಯ್ಕ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕರಿಸುತ್ತಾ ಮಾತನಾಡಿದ ಸಮಯ ಆಗಲಿದೆ. ಅಕ್ಷರಕಲಾ ಯೋಗ ಸಂಘ ಇವರ ಸಹಯೋಗದಲ್ಲಿ ತಾಲೂಕು ಸಾಹಿತ್ಯ ಸಮ್ಮೇಳನ ಏನು ನಡೆದಿದೆ, ಈ ಸಮ್ಮೇಳನದಲ್ಲಿ ಭಾಗವಹಿಸುವುದು ನನ್ನ ಜೀವಮಾನದ ಶ್ರೇಷ್ಠ ಕ್ಷಣಗಳಲ್ಲಿ ಒಂದೆಂದು ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಸುಮಾರು 2000 ವರ್ಷಗಳ ಕಾಲ ಇತಿಹಾಸ ಇರುವಂತಹ ಹೆಮ್ಮೆಯ ಭಾಷೆ ನಮ್ಮದು. ಅದನ್ನ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಆದರೆ ಅದೇ ಸಮಯದಲ್ಲಿ ಕೆಲವೊಂದು ಭಾಗಗಳಲ್ಲಿ ಈ ಶ್ರೇಷ್ಠ ಭಾಷೆ ಪಡೆದಿರುವಂತಹ ಒಂದು ಕಷ್ಟ, ಎದುರಿಸಿರುವಂಥ ಸಮಸ್ಯೆ ನೋಡಿದಾಗ ಅಷ್ಟೇ ದುಃಖ ಕೂಡ ಆಗ್ತದೆ. ಇದಕ್ಕೆ ಕಾರಣ ಹಲವಾರು ಇರ್ಬೋದು. ಸರ್ಕಾರದ ಒಂದು ನಿರ್ಲಕ್ಷ್ಯ ಇರ್ಬೋದು, ಅಥವಾ ಸಂಘಟನೆಯಲ್ಲಿ ಯಾವುದೋ ಒಂದು ಹಸ್ತಕ್ಷೇಪ ಇರ್ಬೋದು. ಇದಕ್ಕಿಂತ ಎಲ್ಲ ಮುಖ್ಯವಾಗಿ ಆಗಲೇ ಗೌರವಗಳು ಹೇಳ್ತಾ ಇದ್ರು, ಇಂದಿನ ಯುಗದ ಮಕ್ಕಳಿಗೆ ಆಂಗ್ಲ ಭಾಷೆಯಲ್ಲಿರುವಂಥ ವಿಚಿತ್ರ ವ್ಯಾಮೋಹವೇ ಇದಕ್ಕೆ ಒಂದು ಬಹುದೊಡ್ಡ ಸಮಸ್ಯೆ ಅಂತ ನಾನು ಪರಿಗಣಿಸ್ತೇನೆ. ಆಂಗ್ಲ ಭಾಷೆ ಖಂಡಿತ ಬೇಕು, ಬೇಡ ಅಂತಲ್ಲ. ವ್ಯವಹಾರಿಕವಾಗಿ ಮುನ್ನಡೆಯಲಿಕ್ಕೆ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು. ಆದರೆ ನಮ್ಮ ಸುತ್ತಲಿನ ಸ್ಥಿತಿ ಏನಂದ್ರೆ, ಇದನ್ನೇ ನಮ್ಮ ಯುವ ಜನತೆ ಜೀವನದ ಭಾಷೆಯನ್ನು ಆರಿಸಿಕೊಳ್ಳಲಿಕ್ಕೆ ಹೊರಟಿದ್ದಾರೆ. ಇದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದು ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗೆ ಈಗ ನಾವು ನೋಡ್ತೇವೆ, ಕನ್ನಡ ಭಾಷೆ ನಮ್ಮ ಜ್ಞಾನದ ಸಂಕೇತ, ಕನ್ನಡ ಸಾಹಿತ್ಯ ನಮ್ಮ ಜೀವನದ ಪ್ರತಿಬಿಂಬ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಬದಲಾವಣೆ ಅನ್ನೋದು ನಮ್ಮಿಂದ ಶುರುವಾಗಬೇಕು. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಕನ್ನಡತನವನ್ನು ನಾವು ಅಳವಡಿಸಿಕೊಂಡಾಗ ಕನ್ನಡ ಭಾಷೆಯನ್ನು ಬೆಳೆಸಲಿಕ್ಕೆ ಆಗ್ತದೆ. ಇಂತಹ ಶ್ರೇಷ್ಠ ಕಾರ್ಯಕ್ರಮ ಮಾಡಿದಾಗ ಕನ್ನಡ ಸಾಹಿತ್ಯವನ್ನು ಮತ್ತಷ್ಟು ಉತ್ತಮಕ್ಕೆ ಏರಲಿಕ್ಕೆ ಸಾಧ್ಯವಾಗ್ತದೆ ಅಂತ ಶಕ್ತಿ ಭಗವಂತ ನಮಗೆಲ್ಲರಿಗೆ ಕರುಣಿಸಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸಿದ್ದೇನೆ. ಜೈ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವ ನಮ್ಮ ಪರಿಚಯವನ್ನು ಕೊಟ್ಟಿರುವ ನಮ್ಮ ಸ್ವಾಭಿಮಾನವನ್ನು ಹೆಚ್ಚಿರುವ ಎಲ್ಲ ನಮ್ಮ ತಾಲೂಕಿನ ಹಿರಿಯ ಸಾಹಿತ್ಯಗಳು ಮತ್ತು ವೇದಿಕೆ ಮೇಲಿರುವ ಎಲ್ಲ ಸಂಘಟನೆಗಳ ಮುಖ್ಯ ಅತಿಥಿಗಳು ಮತ್ತು ಎಲ್ಲ ಆತ್ಮೀಯ ಪತ್ರಿಕಾ ಮಿತ್ರರು, ಇವತ್ತಿನ ಕಾರ್ಯಕ್ರಮ ನಾವು ನೋಡ್ತಾ ಸುಮಾರು 3 ತಾಸು 4 ತಾಸಿಗಿಂತ ಹೆಚ್ಚು ಇರ್ತಿದೆ. ಕಾರಣ
7ನೇ ತಾಲೂಕು ಸಾಹಿತ್ಯ ಸಮ್ಮೇಳನ ಗದಗನಲ್ಲಿ ನಡೀತಾ ಇದೆ ಅಂತ ಒಂದೇ ಒಂದು ಕಾರಣಕ್ಕೆ ನಾನು 4-5 ತಾಸು ಇಟ್ಟಿದ್ದೇನೆ. ಒಂದು ನಮ್ಮ ಒಂದು ಹೆಮ್ಮೆ, ಮತ್ತೊಂದು ಗದಗದಲ್ಲಿ ಏನಾದರೂ ಮಾಡಿದ್ರೆ ಅದು ವಿಜೃಂಭಣೆಗೆ ಮಾಡ್ತಾರೆ, ಅರ್ಥಪೂರ್ಣವಾಗಿ ಮಾಡ್ತಾರೆ ಅನ್ನೋ ಅಭಿಮಾನಿಗಳಾಗಿರ್ತಾರೆ. ನಾನು ಸಂಘಟನೆ ಬಗ್ಗೆ ನಾನು ಮಾತಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ ವೇದಿಕೆ ಮುಂಭಾಗದಲ್ಲಿ. ನನಗೆ ಆ ವೇದಿಕೆ, ಈ ವೇದಿಕೆ ಏನು ಯಾವ ರೀತಿ ಮಾಡಬೇಕು ಅಥವಾ ಸ್ವಾಗತ ದ್ವಾರ ಇವೆಲ್ಲ ನೋಡಿದಾಗ ನನಗೆ ಭಾಳ ಅಭಿಮಾನ ಬರ್ತಾ ಇತ್ತು. ನನಗೆ ಅನಿಸ್ತಾ ಇತ್ತು ಈ ಭವಿಷ್ಯ ಇದು ತಾಲೂಕಾ ಸಾಹಿತ್ಯ ಸಮ್ಮೇಳನ ರಾಜ್ಯ ಸಾಹಿತ್ಯ ಸಮ್ಮೇಳನ ಅಂತ ನಾನು ಹೇಳಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಆಮೇಲೆ ಒಂದು ಕಡೆ ಅಳಿಸು ಇತ್ತು, ನಾನು ಹೇಳಬೇಕು ಅಂತ ನನಗೆ ನಮ್ಮೂರ ಅರ್ಥವಾಗಿ ಹೇಳಿದೆ ಅಂತ ನಾನು ಹೇಳಬೇಕು ಬೇಡ ಅಂತ ನಾನು ಭಾಳ ಕನ್ಫ್ಯೂಸಲ್ಲಿದ್ದೆ. ಆದರೆ ಯಾವಾಗ ನಮ್ಮ ಇವತ್ತಿನ ವೇದಿಕೆಯಲ್ಲಿ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸೈಯದ್ ಅವರು ಹೇಳಿದ್ರು, ಈ ವೇದಿಕೆ ಅಥವಾ ಈ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದಲ್ಲಿ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ನಮ್ಗೆ ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತು. ಇದೆಲ್ಲದಕ್ಕೂ ಕಾರಣ ಮುಖ್ಯವಾಗಿ ಈ ಕತ್ಗಾಲ ಊರು. ಈ ಕತ್ಗಾಲ ಊರೇ ಆಗಿದೆ. ಬಹುಶಃ ನಾನು ಭಾಳ ಹಿಂದಿಂದ ನೋಡ್ತಾ ಇದ್ದೀನಿ. ನಾನು ಈ ಊರಿನಲ್ಲಿ ಸಂಘಟನೆ ಮಾಡೇ ಬಂದವರು. ನಾನು ಹುಟ್ಟಿ ಇದು ಇವೆಲ್ಲರೂ ಸೇರಿ ಕತ್ಗಾಲ ಮುಖಾಂತರ ವಾಲಿಬಾಲ್ ಮ್ಯಾಚ್ ಮಾಡಿದ್ಮೇಲೆ ನನ್ನನ್ನು ದೊಡ್ಡ ಸಂಘಟನೆ ರೂಪಿಸಿ ತಾಲೂಕಾ ಯುವಕ ಅಧ್ಯಕ್ಷ ಮಾಡಿದಂಥ ಸಂದರ್ಭ. ಯಾಕೆ ಮಾತಾಡ್ತೀನಿ ಅಂದರೆ ಕತ್ಗಾಲದಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಎಲ್ಲರೂ ಸೇರಿ ಮಾಡ್ತಾರೆ. ಈ ಬರೀ ಒಂದು ಹುಟ್ಟಿದ್ರು ಅಥವಾ ಪಾಪದ ಕಾರ್ಯಕ್ರಮ ಅಲ್ಲ, ನಮ್ಮೆಲ್ಲರ ಕಾರ್ಯಕ್ರಮ ತಿಳ್ಕೊಳ್ಳೋರು ಈಗ ಯುವಕರು, ಈಗ ಗಣ್ಯರು. ಹಾಗಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ಸಾಗ್ತದೆ. ಬಹುಶಃ ನಾವು ವೇದಿಕೆ ಮುಖಾಂತರ ಹೇಳಲು ಬಯಸ್ತೀನಿ. ಈ ವೇದಿಕೆ ಮೇಲೆ ನಿಂತ್ಕೊಂಡು ಈ ಕಾರ್ಯಕ್ರಮನ ಯಾವುದೋ ಕ್ರೀಡಾ ಕಾರ್ಯಕ್ರಮಕ್ಕೆ ಹೋಲಿಸಿದ್ರೆ ಈ ಕಾರ್ಯಕ್ರಮನ ಬೇರೆ ಸಾಹಿತ್ಯ ಸಮ್ಮೇಳನಕ್ಕೆ ಹೋಲಿಸಿದ್ರೆ ಇದು ಅತ್ಯುತ್ತಮ ಸಾಹಿತ್ಯ ಸಮ್ಮೇಳನ ಸಭೆ ಮಾಡ್ತೀನಿ. ಕ್ರೀಡಾ ಕಾರ್ಯಕ್ರಮ ಅಂದ್ರೆ ನಾನು ಕಬಡ್ಡಿ ರಾಜ್ಯ ಉಪಾಧ್ಯಕ್ಷನಾಗಿ ಜಿಲ್ಲಾ ಅಧ್ಯಕ್ಷನಾಗಿ ನೋಡಿದ್ದೀನಿ. ಒಂದು ಕ್ರೀಡೆ ಅಂದರೆ ನಮ್ಮಲ್ಲಿ ಕ್ರೀಡಾ ಮನೋಭಾವ ಇತ್ತು, ಮನೋರಂಜನೆ, ಅದರಲ್ಲೂ ವಾಲಿಬಾಲ್, ಕಬಡ್ಡಿ ಅಥವಾ ಕ್ರಿಕೆಟ್ ಅಂತಂದ್ರೆ ಸಾವಿರಾರು ಸಂಖ್ಯೆ ಬರ್ತಾರೆ. ಅದರಲ್ಲೂ ಕತ್ಗಾಲ ವಾಲಿಬಾಲ್ ಮಾಡ್ತೀವಿ ಅಂದ್ಬಿಟ್ಟು ಮುಂದುವರೆದು ಇಡೀ ಜಿಲ್ಲೆಯಿಂದ. ಅದರ ಸಾಹಿತ್ಯ ಸಮ್ಮೇಳನವನ್ನು ಅದಕ್ಕಿಂತ ಮಿಗಿಲಾಗಿ ಮಾಡಿ ತೋರಿಸ್ತಕ್ಕಂಥ ಶ್ರೇಷ್ಠ ಇವತ್ತು ಹುಟ್ಟಿಗೆ, ಪಾಪುಗೆ ಮತ್ತೆಲ್ಲ ಸಂಘಟನೆಗಳು ಅದು ಇದೆಲ್ಲರ ಪರವಾಗಿ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಹೆಚ್ಚೇನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಪ್ರಾರಂಭದಲ್ಲಿ ನನ್ನ ಸಂಘಟಕರು ಹೇಳಿದ್ರು, ಈ ಕ್ಷೇತ್ರದ ಬಗ್ಗೆ, ಈ ಕ್ಷೇತ್ರ ಕತ್ಗಾಲದ ಬಗ್ಗೆ ಮಾತಾಡಬೇಕು ಅಂತ ನಾನು ಕತ್ಗಾಲವನ್ನು ಹಾಕಿದ್ದೆ. ಯಾಕಂದರೆ ಕೊನೆಯ ಒಂದು ಗೋಷ್ಠಿಯನ್ನ ಇದರಲ್ಲೇ ಸೇರಿಸಬೇಕು ಅವರು. ಕತ್ಗಾಲ ಬಗ್ಗೆ ಏನು ಹೇಳಬೇಕು, ಇವತ್ತು ಇಷ್ಟೊಂದು ಅರ್ಥಪೂರ್ಣಿಯಾಗಿ ಅಥವಾ ಅರ್ಥಪೂರ್ಣವಾಗಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತದೆ. ಇಲ್ಲಿರುವ ಆ ಒಂದು ಸಂಪತ್ತೇ ಅದು ಆಗಿದೆ. ಯಾವುದಾದ್ರು ನಮ್ಮ ಕತ್ಗಾಲದವರು ಕರೆದಿದ್ದಾರೆ. ಪ್ರತಿಯೊಂದು ರಂಗದಲ್ಲೂ ನಮ್ಮ ಕತ್ಗಾಲದವರಿದೆ. ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಡಿ.ಎನ್. ಹೆಗ್ಡೆ ಅವರಿಂದ ಇಲ್ಲಿ ಅತ್ಯುತ್ತಮ ಕೃಷಿಕರು ಈ ನಾಡಿನಲ್ಲಿ ಇದು ಭಾಗದಲ್ಲಿದ್ದಾರೆ. ಈ ಎಲ್ಲ ಸಾಹಿತ್ಯ ಜನಪದರಲ್ಲಂತೂ ಸಾಕಷ್ಟು ಮೈಲಿಗಲ್ಲನ್ನ ಈ ಕತ್ಗಾಲದವರು ತೋರಿಸ್ಕೊಟ್ಟಿದ್ದಾರೆ. ಸಂಘಟನೆ ಮಾಡೋದ್ರ ಜೊತೆಗೆ ಅದು ಸುದ್ದಿ ಕುರಿತ ಇರ್ಬೋದು, ಹಗರಣ ಇರ್ಬೋದು, ನಮ್ಮ ಯುವಶಕ್ತಿ ಮಿತ್ರ ಮಂಡಳಿಯವರು ಹಗರಣ ಬಹಳ ಅತ್ಯುತ್ತಮವಾಗಿ ಮಾಡಿಕೊಡ್ತಾರೆ. ಪ್ರತಿಯೊಂದು ರಂಗದಲ್ಲೂ ಇಲ್ಲಿ ಅತ್ಯುತ್ತಮ ಕಲಾವಿದರು ಇದ್ದಾರೆ. ಯಕ್ಷಗಾನ ಅಂತೂ ಬಹಳ ಮೇಲುನ್ನತ ಈ ಭಾಗದಲ್ಲಿ ಬಂದು ಹೋಗಿದ್ದಾರೆ. ಹಾಗಾಗಿ ಕತ್ಗಾಲದಲ್ಲಿ ಸಾಹಿತ್ಯ ಸಮ್ಮೇಳನ ಕೊಡಲಿಕ್ಕೆ ನಾನು ಜಿಲ್ಲಾ ಅಧ್ಯಕ್ಷರಿಗೆ ಒಂದು ಅತ್ಯಂತ ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರು. ನಾನು ಯಾವಾಗಲೂ ಪೇಪರ್ ನೋಡಿದರೆ ಒಂದು ರೀತಿಯ ಹೇಳಿಕೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲಿ ಹೋಗಿ ಹೇಳಿಕೆ ಕೊಡುವಂಥದ್ದು, ಬಹಳ ಅರ್ಥಪೂರ್ಣವಾಗಿ ಹೇಳಿಕೆ ಕೊಡುವಂಥದ್ದು ಜಿಲ್ಲಾಧ್ಯಕ್ಷರ ಅಭಿವೃದ್ಧಿ ಪಡಿಸಿಕೊಳ್ಳೋರು. ಅಂತ ಒಂದು ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರು ಅದರ ಮತ್ತೋರ್ವ ಶ್ರೀಧರಗೌಡರು ಬಹಳ ಅತ್ಯುತ್ತಮವಾಗಿ, ಅವರು ಬಹಳ ದೊಡ್ಡ ಸಂಘಟಕರು. ಅವರು ಒಂದು ಅತ್ಯುತ್ತಮ ತಾಲೂಕು ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮೂರಿನ ಯುವ ಮಿತ್ರರ ಜೊತೆ ಸೇರಿ ಇಂಥ ಕಾರ್ಯಕ್ರಮ ಮಾಡಿದ್ರೆ ನೀವು
ಮತ್ತು ಸ್ವಲ್ಪ ಅವರು ಅವಕಾಶ ಕೊಟ್ಟರೆ ರಾಷ್ಟ್ರ ಮಟ್ಟದ ಕಾರ್ಯಕ್ರಮವನ್ನೇ ಮಾಡ್ಕೊಡ್ತಿದ್ದೇವೆ ಅಂತ ನಮ್ಮ ಭಾವನೆ. ಒಂದು ಅಭೂತಪೂರ್ವ ಕಾರ್ಯಕ್ರಮ ಇವತ್ತು ತಾಲೂಕು ಸಮ್ಮೇಳನ ಆಗಿದೆ. ಈ ಕಾರ್ಯಕ್ರಮ ಇದೇ ರೀತಿ ಮುಂದುವರಿಲಿ. ನಮ್ಮ ತಾಲೂಕು ಏನು ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲ ಗೋಷ್ಠಿಗಳ ಬಗ್ಗೆ ನೋಡಿದೆ. ನಾನು ಭಾಳ ಹಿರಿಯನಾಗಿ ನನಗೆ ಅನಿಸುತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹಿರಿಯ ಕವಿಗಳಿದ್ದಾರೆ ಮತ್ತು ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರಿದ್ದಾರೆ. ಈ ಗೋಷ್ಠಿಯಲ್ಲಿ ಎಲ್ಲ ಗೋಷ್ಠಿಗಳು ಇದೆ. ನಮ್ಮ ಯಕ್ಷಗಾನಕ್ಕೂ ಒಂದು ಗೋಷ್ಠಿ ಇಟ್ಟಿದ್ದು ಭಾಳ ಒಳ್ಳೆಯದಾಗ್ತೈತೆ ನಾವು ಮುಂದಿನ ಅಂತ. ಅದ್ರ ಜೊತೆಗೆ ಈ ಗೋಷ್ಠಿ ಜೊತೆಗೆ ಪ್ರವಾಸ ತಾಣವಾದ ಈ ಕ್ಷೇತ್ರ ಈ ಜಿಲ್ಲೆ ಆಗಿದ್ದರಿಂದ ಅದ್ರ ಬಗ್ಗೆ ಅದು ಮತ್ತು ಸಾಹಿತ್ಯ ಭಾಳ ಜೊತೆಗೆ ಹೋಗ್ಬೋದು. ಸೊ ಅದು ಸೇರಿಸೋ ರೀತಿಯಲ್ಲಿ ಒಂದು ಗೋಷ್ಠಿ ಇರೋದ್ರ ಜೊತೆಗೆ ನಮ್ಮ ಈ ಭಾಗದಲ್ಲಿ ಗಿಡಮೂಲಿಕೆ ಭಾಳ ಅತ್ಯುತ್ತಮವಾಗಿದೆ. ನಮ್ಮ ಈ ನೈಸರ್ಗಿಕವಾಗಿ ನಕ್ಕಾಲ್ ಗಿಡಮೂಲಿಕೆಯಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆಯವರು ಇದು ಮುಂದಿನ ದಿನದಲ್ಲಿ ನಾನು ಪುಟ್ಟಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮುಂದಿನ ದಿನದಲ್ಲಿ ಅರಣ್ಯ ಇಲಾಖೆಯವರು ಏನಾದರೂ ಅಕೇಶಿಯ ಮತ್ತು ಯಾವುದು ಬೇರೆ ಯಾವುದಾದ್ರು ಅಂದರೆ ಈ ಸಂಪತ್ಭರಿತ ಗಿಡ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಯಾಕಂದರೆ ಅವರಿಗೆ ಫೈರ್ವುಡ್ ಮತ್ತು ಇದರೊಳಗೆ ಕಾರ್ಬನ್ ಗಿಡ ಅಷ್ಟೇ ನೆಡುವಂಥದ್ದು ಮಾಡ್ತಾರೆ. ಅದ್ರ ಬದಲು ಅವ್ರು ಅಕೇಶ ಮತ್ತು ಸಾಗವಾನಿ ಗಿಡ ನೆಡ ತೊಂದರೆ ಕೊಡಬಾರ್ದು. ಅದ್ರ ಬದಲು ಇಲ್ಲಿರುವ ಮೂಲ ಸಂಪತ್ತು ಅದು ಮುರುಗುಳ ಗಿಡ ಇರ್ಬೋದು, ಉಪ್ಪಂಗಿ ಇರ್ಬೋದು, ನೇರಳೆ ಇರ್ಬೋದು, ಅಥವಾ ಸಾಕಷ್ಟು ಗಿಡ ಮೂಲಿಕೆ ಶಕ್ತಿ ಇರುವಂಥ ಗಿಡಗಳಿದೆ. ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಆ ನಿಟ್ಟಿನಲ್ಲಿ ಈ ಭಾಗ ಬೆಳಿಬೇಕು ಮತ್ತು ಕೃಷಿಯಲ್ಲಿ ಅತ್ಯುತ್ತಮವಾಗಿರುವಂಥ ಈ ಕ್ಷೇತ್ರದ ಮೂಲಕ ಅದರಲ್ಲೂ ನಮ್ಮ ಊರಿನ ತೆಂಗಿನಕಾಯಿ ಅಂದರೆ ಭಾಳ ವಿಶೇಷ, ಭಾಳ ಫೇಮಸ್. ಆದರೆ ಈಗ ದೊಡ್ಡ ಕೊರತೆ ಅಂದರೆ ನೀರು. ಅಗ್ನಾಶಿ ಇದೆ, ಭಾಳ ದೊಡ್ಡ ನದಿ ಇದೆ. ಅದಕ್ಕೆ ಏಕ ನೀರಾವರಿ ಯೋಜನೆಯನ್ನು ಅಥವಾ ಏನಾದರೂ ಒಂದು ನೀರಾವರಿ ಯೋಜನೆ ಮಾಡೋದಕ್ಕೆ ಈ ಭಾಗದ ಜನರಿಗೆ ಅನುಕೂಲ ಆಗ್ತದೆ. ಆ ನೀರಾವರಿ ಯೋಜನೆ ಬಂದರೆ ಆ ಒಂದು ನಿಟ್ಟಿನಲ್ಲೂ ಇವತ್ತು ಏನು ಸರ್ಕಾರ ಅಭಿವೃದ್ಧಿ ಹೇಗೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಅಂತ ಶಿಕ್ಷಣದಲ್ಲಂತೂ ನಾವು ಮುಂದಿದ್ದೀವಿ. ಭಾಳ ಅತ್ಯುತ್ತಮವಾಗಿ ನಾವು ಸಾಧನೆಯನ್ನು ಮಾಡಿದ್ದೀವಿ. ಇದೆಲ್ಲ ರೀತಿಯಿಂದಲೂ ನಾವು ಈ ಸರ್ಕಾರ ಅಭಿವೃದ್ಧಿಪಡಿಸೋದಕ್ಕೆ ಮುಂದಾಗಬೇಕು. ಮತ್ತು ಜಾನಪದದಲ್ಲೂ ಸಾಕಷ್ಟು ಇಲ್ಲಿ ಪ್ರತಿಭೆ ಇರೋದ್ರಿಂದ ಆ ಪ್ರತಿಭೆ ಅನಾವರಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಕೊನೆಯಲ್ಲಿ ನಾನು ತಾಲೂಕು ಯುವಕರ ಅಧ್ಯಕ್ಷನಾಗೂ ಒಂದು ವಿನಂತಿ ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನದಲ್ಲಿ ಯುವಜನ ಮೇಳ ನಿಂತ್ಕೊಂಡ್ಬಿಟ್ಟಿದೆ. ತಾಲೂಕು ಯುವಜನ ಮೇಳ ನಿಂತ್ಕೊಂಡ್ಬಿಟ್ಟಿದೆ. ಹಾಗಾಗಿ ಜಾನಪದ ಏನು ಕಲೆ ಇತ್ತು ಅದು ಅನಾವರಣ ಮಾಡೋದಕ್ಕೆ ನಮ್ಗೆ ಬೇಡಿಕೆ ಇದ್ದಾಗಿದೆ. ಮುಂದಿನ ದಿನದಲ್ಲಿ ಈ ಸಾಹಿತ್ಯ ಸಮ್ಮೇಳನದಲ್ಲಿ, ತಾಲೂಕು ಸಾಹಿತ್ಯ ಸಮ್ಮೇಳನದಲ್ಲಿ ಒಂದೆರಡು ತಾಸು ಆ ಸುದ್ದಿ ಕುರಿತು ಅಥವಾ ಈ ಜಾನಪದ ಮೇಳ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ನಮ್ಮೂರೊಳಗೆ ನನ್ನ ಜರುಗಿ ಜೊತೆಗೆ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಒಂದು ನನ್ನ ನಾಲ್ಕು ಕ್ಷಮಿಸಿ ಮತ್ತೊಂದು ಬಂದೆ. ನಮ್ಮ ಡಾಕ್ಟರ್ ಸೈಯದ್ ಅವರು ಭಾಳ ಅತ್ಯುತ್ತಮವಾಗಿ ನಮ್ಮ ವೀರ ಯೋಧರ ಬಗ್ಗೆ ಹೇಳಿದ್ರು. ನಾಳೆ ಸೋಮವಾರ 11 ಗಂಟೆಗೆ ಮಾಸಿಗಟ್ಟೆ ದೇವಸ್ಥಾನಕ್ಕೆ ಮುಂದಿನ ಮೆರವಣಿಗೆ ಹೋಗ್ತದೆ. ಆ ಒಂದು ಮೆರವಣಿಗೆಗೆ ತಾವು ಪಾಲ್ಗೊಳ್ಬೇಕು. ಇದು ವೀರ ಯೋಧರಿಗೆ ನಮನ ಕೊಡೋದು ಶ್ರದ್ಧಾಂಜಲಿ ಸೇವೆ ಆಗಿರೋದ್ರಿಂದ ಮೆರವಣಿಗೆ ಮುಖಾಂತರ AC ಅಥವಾ ತಹಸೀಲ್ದಾರ್ ಹತ್ರ ಹೋಗಿ ನಾವು ರಾಷ್ಟ್ರಪತಿಗೆ ಸಂದೇಶ ಕಳಿಸಬೇಕಾಗಿದೆ. ಏನು ಸಂದೇಶ ಕಳಿಸಬೇಕಾಗಿದೆ ಅಂದರೆ ರಕ್ತಕ್ಕೆ ರಕ್ತದಿಂದಲೇ ಉತ್ತರ ಕೊಡಬೇಕು ಅಂತ ಒಂದು ಸಂದೇಶ ರಾಷ್ಟ್ರಪತಿಗೆ ಏನು ಸಂದೇಶ ಕಳಿಸಬೇಕಾಗಿದೆ ಅಂದರೆ ಮೋದಿ ಅವರಿಗೆ ನಾವಿದ್ದೀವಿ ನಿಮ್ಮ ಜೊತೆಗೆ, ಚುನಾವಣೆ ಆಗಿಲ್ಲ ಮುಂದಾಗಿರುವುದಿಲ್ಲ. 49 ಯೋಧರನ್ನ ಏನು ಇವತ್ತು ಬಲಿ ತೆಕ್ಕೊಂಡು ಆ ಭಯೋತ್ಪಾದಕರು ಅವರು ನೀವೇ ಹೇಳಿದ್ರಿ, ಒಂದು ಯೋಧರಿಗೆ ನಾವು 10 ರುಂಡವನ್ನು ಹಾರಿಸ್ತೀವಿ ಅಂತ 49 ಯೋಧರು ಹೋಗಿದ್ದಾರೆ. ಹಾಗಾಗಿ ಕನಿಷ್ಠ 500 ಭಯೋತ್ಪಾದಕರ ರುಂಡವನ್ನು ಹಾರಿಸಬೇಕು. ಅದಕ್ಕೆ ಸಂಪೂರ್ಣವಾಗಿ ಅಧಿಕಾರ ಇಡೀ ಜನತೆ ಕೊಡ್ತೀವಿ ಅಂತ ಸಂದೇಶವನ್ನು ಕಳಿಸೋದಕ್ಕೆ ನಾಳೆ ಮೆರವಣಿಗೆ ಇದೆ. ತಾವೆಲ್ಲರೂ ಬರಬೇಕು ಅಂತ ಹೇಳ್ತಾ, ಯಾಕೆಂದರೆ ದೇಶ ಕಾಯುವ ಸೈನಿಕರನ್ನು ನಾವು ಅಲ್ಲಿದ್ದೀವಿ. ಆ ಭಯೋತ್ಪಾದನೆ ಎಲ್ಲಿವರೆಗೂ ನಾಶ ಆಗುವುದಿಲ್ಲೋ ಅಲ್ಲಿವರೆಗೂ ನಮಗೆ ನೆಮ್ಮದಿ ಇಲ್ಲ.
ಹಾಗಾಗಿ ಮೋದಿಯವರು ಏನು ಹೇಳಿದ್ರು ಮತ್ತೆ ಅದ್ರ ಮುಖಾಂತರನೇ ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಅವರು ಇವತ್ತು ನಮ್ಮೆಲ್ಲರ ಆಸಕ್ತಿಗಳಾಗಿದ್ದಾರೆ. ಅವ್ರು ಮಾತು ತೋರಿಸ್ಬೇಕು. ಅವರು ಭಯೋತ್ಪಾದಕರ ಅಟ್ಟಹಾಸ, ಅವರು ಏನು ಇವತ್ತು ಭಯೋತ್ಪಾದಕರ ಅಟ್ಟಹಾಸ ನಡೆಸಿದ್ದಾರೆ, ಅವ್ರನ್ನ ನಾಶ ಮಾಡಬೇಕು. ಆ ಶಕ್ತಿಯನ್ನು ಕೊಡೋದಕ್ಕೆ, ಆ ಸಂದೇಶವನ್ನು ಕೊಡೋದಕ್ಕೆ ನಾಳೆ ಮೆರವಣಿಗೆ ಇದೆ. ತಾವೆಲ್ಲರೂ ಪಾಲ್ಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಶ್ರೀಯುತ ಸೂರಜಿತ್ ಸೋನಿ ಉಪಾಧ್ಯಕ್ಷರು ರಾಜ್ಯವಾಗಿ ಶ್ರೀಯುತ ಕೃಷ್ಣನಾಥ್ ಗಣೇಕರ್ ಅವರನ್ನ ವಿನಂತಿಸ್ತಾ ಇದ್ದೇವೆ. ನನ್ನ ಅಧ್ಯಕ್ಷತೆಯನ್ನ ವಹಿಸಿದಂತ ಹಾಗೂ ಈ ಒಂದು ಸಮಾರಂಭವನ್ನ ಭಾಷಣ ಮಾಡಿದಂತ ಸೈಯದ್ ಮಂಜೂರ್ ಅವರೇ ಹಾಗೂ ವಿಶೇಷವಾಗಿ ಸಂಧಿ ಅವರೇ ಹಾಗೂ ಎಲ್ಲ ಕನ್ನಡದ ಕಟ್ಟಾಳುಗಳೇ, ಮುಂಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಕನ್ನಡದ ಬಂಧುಗಳೇ, ಇವತ್ತೇನಾದರೂ ಕರ್ನಾಟಕದಲ್ಲಿ ಕನ್ನಡ ನೆಲ ಜಲ ಭಾಷೆ ಸಂಸ್ಕೃತಿ ಏನಾದರೂ ಉಳಿತಾ ಇದೆ ಅಂತಂದ್ರೆ ಕರ್ನಾಟಕ ಸಾಹಿತ್ಯ ಪರಿಷತ್ತು, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ 106 ಸಂಘಟನೆ ಹಾಗೂ ಈ ಸಾಹಿತ್ಯ ವರದಿಯಿಂದ ಅಂತ ಹೇಳಿ ನಾನು ಹೆಮ್ಮೆ ಪಡ್ತೇನೆ. ಏನಾದರೂ ಇವತ್ತು ನೆಲ ಜಲ ಭಾಷೆ ಬಂತು ಅಂತಂದಾಗ ಧ್ವನಿ ಎತ್ತವರೇ ಈ ನಮ್ಮ ಸಾಹಿತ್ಯ ವರ್ಗ, ಕನ್ನಡ ಸಾಹಿತ್ಯ ವರ್ಗ ಹೋರಾಟಗಾರರು. ನಾವು ಅಂದ್ಕೊಂಡಿದ್ದೀವಿ ಕನ್ನಡಿಗರಿಗೆ ನಾವು ಈ ಉತ್ತರ ಕನ್ನಡದಲ್ಲಿ ಏನು ತೊಂದರೆ ಇದೆ, ಕನ್ನಡ ಭಾಷೆ ಮಾತಾಡ್ತೀವಲ್ಲ ಅಂತೇಳಿ. ಅದಲ್ಲ, ಕನ್ನಡಿಗರಿಗೆ ಅನ್ಯಾಯ. ಇವತ್ತು ಎಲ್ಲಿ ಸೀಬರ್ಡ್ನಲ್ಲಿ ಕನ್ನಡಿಗರಿಗೆ, ಸೀಬರ್ಡ್ ಹಾಗೂ ನೌಕಾನೆಲೆ ಹಾಗೂ ಕೈಗಾಲದಲ್ಲಿ ಕನ್ನಡಿಗರಿಗೆ ಏನು ಮಾಡಿದೆ? ಸ್ಥಳೀಯ ಅನೇಕ ಉದ್ಯಮಗಳು ಬಂದಿದ್ದಾವೆ. ಸ್ಥಳೀಯರಿಗೆ ಏನು ಮಾಡಿದೆ? ಸ್ಥಳೀಯರಿಗೆ ಅನ್ಯಾಯ ಮಾಡ್ತಾ ಇದೆ. ಸ್ಥಳೀಯ ಇವತ್ತು ವ್ಯಾಪಾರದಲ್ಲಿ ಅನೇಕ ಹೊರ ರಾಜ್ಯದವರು, ಮಾರವಾಡಿಗಳು ಮುನ್ನುಗ್ತಾ ಇದ್ದಾರೆ. ಇದು ಕನ್ನಡಿಗರಿಗೆ ಆಗ್ತಾ ಇರುವ, ಸ್ಥಳೀಯರಿಗೆ ಆಗ್ತಾ ಇರುವ ಅನ್ಯಾಯ. ಆ ನಿಟ್ಟಿನಲ್ಲಿ ಇವತ್ತು ಹೋರಾಡುವಂತ ಅವಶ್ಯಕತೆ ನಮ್ಮ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂದಿದೆ. ನಾನು ಪದೇ ಪದೇ ಹೇಳ್ತೇನೆ, ಸಾರಿ ಹೇಳ್ತೇನೆ, ಇಲ್ಲೇನು ಇವತ್ತು ನೀವು ಉತ್ತಮವಾದ ಜನಪದ ಹಾಗೂ ಅನೇಕ ಸಾಂಸ್ಕೃತಿಕ ಕಲೆಗಳನ್ನ ವಿಜ್ಞಾನಿಸುತ್ತಲ್ಲ ಸಾಹಿತ್ಯ ಪರಿಷತ್ನಲ್ಲಿ, ಇಂಥ ಕಲೆಗೆ ಕರಾವಳಿಸೋದಂತ ಸರ್ಕಾರಿ ಕಾರಣದಲ್ಲಿ ನಾಟ್ಯ ಪದೇ ಪದೇ ಹೇಳ್ತಾ ಇದ್ದೇನೆ. ಸ್ಥಳೀಯ ಕಲೆಗಳು ಗೊತ್ಕೊಡ್ರಿ ಅಂತೇಳಿ. ಆದ್ರೆ ಕೇಳ್ತಾ ಇಲ್ಲ. ಯಾವುದು ಅನ್ಯ ಭಾಷಿಕರನ್ನ, ಅನ್ಯ ಕಲೆಗಳನ್ನ ಗೌರವಿಸ್ತಾ ಇದ್ದಾರೆ. ಇಲ್ಲಿ ನಮ್ಮನ್ನ ಆಳುವಂತ ಜನಪ್ರತಿನಿಧಿಗಳಿಗೆ ನಾಟ್ಯವೇ. ಅದನ್ನು ಕೇಳು ಕನ್ನಡಿಗರ ಓಟ್ ತಗೊಂಡು ಇವತ್ತು ಕನ್ನಡಿಗರ ಸಂಸ್ಕೃತಿಗೆ ಅವರಿಗೆ ಮನ್ನಣೆ ಕೊಡುವಂತ ಕೆಲಸಗಳು ಆಗ್ತಾ ಇಲ್ಲ. ಪದೇ ಪದೇ ವೇದಿಕೆಯಲ್ಲಿದ್ದವರು ನಾನು ನಮ್ಮ ಸಾಹಿತ್ಯ ಪರಿಷತ್ತು ಹೇಳ್ತಾ ಇದ್ದೇನೆ, ಸರ್ಕಾರಿ ಕೆಲಸದಲ್ಲಿ ಗಡಿಭಾಗ ಕಾರವಾರ ಉತ್ತರ ಕನ್ನಡ ಜಿಲ್ಲೆ ಗಡಿಭಾಗದಲ್ಲಿ ಕನ್ನಡ ಆರಾಧಿಸುವ ಕೆಲಸವನ್ನು ಮಾಡಿದ್ದೇವೆ. ಗಡಿಭಾಗದಲ್ಲಿರುವ ಕನ್ನಡ ಶಾಲೆಗಳನ್ನ ಉದ್ಧಾರ ಮಾಡುವಂತ ಕೆಲಸ ಮಾಡಿ, ಗಡಿಭಾಗದಲ್ಲಿ ಅನೇಕ ಉದ್ಯಮಗಳ ತರುವಂತ ಕೆಲಸ ಮಾಡಿ, ಆವಾಗ ಮಾತ್ರ ಇಲ್ಲಿ ನಮ್ಮಲ್ಲಿ ಕನ್ನಡ ಉಳಿಯುತ್ತದೆ. ಕರ್ನಾಟಕದಲ್ಲಿ ಕನ್ನಡ ಇವತ್ತು ಯಾವುದೋ ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹಿಂದಿ ಇಂಗ್ಲಿಷ್ ಮಾತಾಡ್ತಾರೆ. ಅವರು ವ್ಯವಹಾರ ಮಾಡಲಿಕ್ಕೆ ಹಿಂದಿ ಇಂಗ್ಲಿಷ್ ಬರ್ತಾ ಇದ್ದಾರ? ಕನ್ನಡದವರು ವ್ಯವಹಾರ ಮಾಡ್ತಾ ಇರೋದು. ಮುಂದೊಂದು ದಿನ ಏನಾದ್ರು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಕನ್ನಡ ಬಿಟ್ಟು ಏನಾದ್ರು ಬೇರೆ ಭಾಷೆ ಮಾತಾಡಿದ್ರೆ ಅವರನ್ನು ಎತ್ತಂಗಡಿ ಮಾಡಿ ಬಿಹಾರ ಉತ್ತರ ಪ್ರದೇಶಕ್ಕೆ ಕಳಿಸ್ಬೇಕಂತ ಅನಿವಾರ್ಯತೆ ಇದೆ. ಇವತ್ತು ಕನ್ನಡಿಗರಿಗಾಗಿ ಬೆಳಗಾವಿ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ಕನ್ನಡ. ಆಮೇಲೆ ನಾವು ಭಾರತೀಯರು ಕನ್ನಡಕ್ಕೆ ಈ ಒಂದು ರಾಜ್ಯ ಕಟ್ಟುವಾಗ ಭಾಷಾ ಆಧಾರಿತದ ಮೇಲೆ ರಾಜ್ಯ ಕಟ್ಟಿದ್ದೀವಿ ನಾವು. ಇವತ್ತು ಭಾಷೆ ನೋಡಿ, ಇವತ್ತು ಹೊರಗಡೆ ಬಂದವರು ಎಷ್ಟೋ ವರ್ಷ ಒಬ್ಬನ ಸೆಕ್ಯೂರಿಟಿ ಇರಲಿ, ಅವ್ನು ಹಿಂದಿ ಮಾತಾಡ್ತಾನೆ, ಭಾಷಾಭಿಮಾನ. ಆ ಭಾಷೆ ಅವನು ಗಟ್ಟಿಗೊಳಿಸ್ತಾರೆ. ನಾನಿವತ್ತು ಮಹಾನಗರದಲ್ಲಿ, ಬೆಂಗಳೂರು ಮಹಾನಗರದಲ್ಲಿ ಹೋದಂತ ಸಂದರ್ಭದಲ್ಲಿ ನನ್ನ ಇವತ್ತೇನಾದ್ರೂ ಗಟ್ಟಿತನ ಬಂದಿದ್ದೆ, ನಾನು ಭಾಷೆಯನ್ನು ಕಾಯ್ಕೊಂಡಿದ್ದೇನೆ. ನಾನು ವ್ಯವಹಾರಿಕವಾಗಿ ಒಂದು MNC ಕಂಪ್ನಿಗೆ ಹೋದಾಗ ಅಲ್ಲಿ ಕೇಳ್ತೇನೆ, ಹಿಂದಿ ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ, ಯಾರಾದ್ರೂ ಕನ್ನಡದವ್ರು ಕಳಿಸ್ತೀರಾ ಅಂತ ಕೇಳಿದಾಗ ಅವ್ರು ಕಳಿಸ್ತಾರೆ. ಯಾಕಂತಂದ್ರೆ ನೀವು ಯಾರು ಇರಬೇಕು ಅಂತೇಳಿ. ಆ ಗಟ್ಟಿತನವೇ ಬೇರೆ. ಇವತ್ತು ನಾವಿಲ್ಲಿ ಇಂಥ ಒಂದು ರಾಜ್ಯದಲ್ಲಿ ಹುಟ್ಟಿದಕ್ಕೆ ಹೆಮ್ಮೆ ಪಡಬೇಕು. ರನ್ನ ಪನ್ನ ರಾಘವಾಂತ ಕಾರಂತ ಕುವೆಂಪು ದೊಡ ಬೇಂದ್ರೆ ನಿಸಾರ್ ಅಹಮದ್ ಇಂಥವರು ಹುಟ್ಟಿದ ನಾಡು ಈ ಕನ್ನಡ ನಾಡು ಕಣ್ರಿ. ವಜ್ರ ವೈಡೂರ್ಯಗಳನ್ನ ಅಳದಂತ ನಾಡು ಕನ್ನಡ ನಾಡು.
ಕಿತ್ತೂರ ರಾಣಿ ಚೆನ್ನಮ್ಮ ಒನಕೆ ಓಬವ್ವರಂತ ವೀರ ವನಿತೆಯರನ್ನ ಬೆಳೆದ ನಾಡು ಈ ಕನ್ನಡ ನಾಡು. ಸಂಗೊಳ್ಳಿ ರಾಯಣ್ಣ, ಕೃಷ್ಣದೇವರಾಯ, ಇನ್ನು ಅನೇಕ ಮಹನೀಯರನ್ನು ಪಡೆದಂತ ಈ ಪುಣ್ಯ ಭೂಮಿಯನ್ನ ಹುಟ್ಟಿರುವುದಕ್ಕೆ ನಾವು ತುಂಬಾ ಹೆಮ್ಮೆ ಪಡಬೇಕು. ಇವತ್ತೆಲ್ಲೋ ಆಂಗ್ಲ ಮಾಧ್ಯಮಕ್ಕೆ ವ್ಯಾಮೋಹಕ್ಕೊಳಗಾಗ್ತಿದ್ದೀರಿ. ಯಾರು ನಮ್ಮೂರ ಮಕ್ಕಳು ಕಲಿಬಹುದ್ರಿ? ಕನ್ನಡ ಶಾಲೆಗಳ ಮಕ್ಕಳ ಓದ್ತಾ ಇರೋರು ಯಾರು ಇವತ್ತು? ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರುವಂತ ಮಕ್ಕಳ ಪರಿಸ್ಥಿತಿ ಏನಿದೆ? ಕನ್ನಡ ಶಾಲೆಗೆ ಉಳಿದು ಮಾತ್ರ ಇವತ್ತು ಉತ್ತಮ ಶಿಕ್ಷಣ ಪಡಿಬಹುದು. ಶಿಕ್ಷಣ ಇಲ್ಲದೆ ಯಾವತ್ತೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ಮಾತೃ ಭಾಷೆಯಲ್ಲೇ ಶಿಕ್ಷಣ ಪಡೆದಂತ ಅನೇಕ ರಾಷ್ಟ್ರಗಳು ಮುಂದುವರಿದಿದ್ದಾರೆ. ಆ ರೀತಿಯಲ್ಲಿ ಕನ್ನಡವನ್ನು ಉಳಿಸು ಬೆಳೆಸುವಲ್ಲಿ ನಾವೆಲ್ಲ ಬದ್ಧರಾಗಬೇಕು. ನಮ್ಮ ತಾಯಿಯನ್ನು ಹೇಗೆ ಪ್ರೀತಿಸ್ತೀವೋ ಕನ್ನಡವನ್ನು ಮುಂದಿನ ದಿನಗಳಲ್ಲಿ ಪ್ರೀತಿಸಬೇಕು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ಈ ಕನ್ನಡಿಗನಾಗಿರು. ನನ್ನ ನಾಡಿಗೆಯನ್ನು ಸೀಳಿ ಕನ್ನಡ 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 ಬನ್ನಿ ನಮ್ಮ ಕನ್ನಡ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಕಳೆದ ಬಾರಿ ವಿಶೇಷವಾಗಿ ಈ ಒಂದು ಹಬ್ಬದ ಕನ್ನಡದ ವಾತಾವರಣವನ್ನ ಬಾಳದಲ್ಲಿ ನಮ್ಮ ಅರವಿಂದ್ ಕೊಟ್ಟಿ ಹಾಗೂ ಗೀತಗೌಡರು ಹಾಗೂ ಅಲ್ಲಿ ಜಗ್ಗು ನಾಯಕ್ ಅವರು ಕನ್ನಡವರು ಮಾಡಿದ್ರು. ಈ ಸಾರಿ ಈ ಕಥೆಗಾಲದಲ್ಲಿ ನಮ್ಮ ವೆರ್ಣೇಕರ್ ಅವರನ್ನ ತಗೊಂಡು ಬಹಳ ಅದ್ಭುತವಾಗಿ ಕನ್ನಡ ಕಟ್ಟುವನ್ನ ಕೆಲಸವನ್ನು ಮಾಡಿದರೆ ಕನ್ನಡಕ್ಕಾಗಿ ಕೈಯೆತ್ತು ನಿನ್ನ ಕೈ ಕಲ್ಪನೆ ಆಗ್ತದೆ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಸಾಹಿತ್ಯ ವರ್ಗಕ್ಕೆ, ಎಲ್ಲ ಕನ್ನಡ ಅಭಿಮಾನಿಗಳಿಗೆ ವಿಶೇಷವಾಗಿ ನೀವು ಕನ್ನಡವನ್ನೇ ಮಾತಾಡಿ, ಉಸಿರಿರುವ ತನಕ ಕನ್ನಡ ಮಾತಾಡಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಶರಣು ಶರಣ. ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಶ್ರೀಮಾನ್ ಮಹಾಮೂರ್ತಿಯವರು, ಜಿಲ್ಲಾ ಸಭಾ ಅಧ್ಯಕ್ಷರಾದಂಥ ಅರವಿಂದ ಕರ್ಕಗೋಡಿಯವರು, ಸಮಾರಂಭ ನುಡಿಯನ್ನು ನುಡಿದಂಥ ಡಾಕ್ಟರ್ ಸೈಯದ್ ಹಮೀದುಲ್ಲಾ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯ ಮಿತ್ರರೇ, ಸಾಹಿತ್ಯಾಭಿಮಾನಿ ಸಭಾಸದರು, ಈ 2 ದಿವಸ ನಿನ್ನೆ ಏನು ಶೋಭಾಯಾತ್ರೆ, ನಂತರ ಸಭಾ ಕಾರ್ಯಕ್ರಮ, ಇವತ್ತಿನ ವಿವಿಧ ಗೋಷ್ಠಿಗಳು ಮತ್ತು ಈ ಸಮಾರಂಭ ಇದನ್ನೆಲ್ಲ ನಾವೀಗ ಒಳಗೊಂಡು ನೋಡ್ತಾ ನಮ್ಮ ಒಂದು ಏನು ಒಂದು ಅನುಭವ ಮುಖ್ಯ ಒಂದು ಅತಿಥಿಯಾಗಿ ನಾನು ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಅನ್ನೋದನ್ನು ಹೃತ್ಪೂರ್ವಕವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಯಶಸ್ಸಿಗೆ ನಮ್ಮ ಸಂಘಟಕರಾದಂತಹ ಅಕ್ಷರತ್ವ ಯುವಕ ಸಂಘ, ಅದರಲ್ಲೂ ನಮ್ಮ ಪಂಚಾಯತ್ ಅಧ್ಯಕ್ಷರಾದಂತಹ ಕೃಷ್ಣಾನಂದ ವೆರ್ಣೇಕರ್ ಮತ್ತು ಕೃಷ್ಣಾನಂದ ಧ್ವಜ ಅಂದರೆ ಕೃಷ್ಣಾನಂದ ಭಟ್ರವರು ಹಾಗೂ ಅವರ ತಂಡ. ಕಾರಣ ಅದು ಅವರು ಈ ಒಂದು ಶ್ರೇಯಸ್ಸಿಗೆ ಬಾಧಕರು ಅಂತ ನನ್ನ ಭಾವನೆ. ಸರ್ವಾಧ್ಯಕ್ಷರು ಹಾಗೂ ಅಭಿಮಾನಿಗಳಿಗೆ, ಕನ್ನಡದ ಅಭಿಮಾನಿಗಳಿಗೆ ನನ್ನದು ಒಂದು ನಿವೇದನೆ ಏನಂದರೆ, ಈ 2 ದಿವಸ ನೀವು ಕತ್ಲಾನಂತರ ನಮ್ಮ ಒಂದು ಹಳ್ಳಿಯ ಪ್ರದೇಶದಲ್ಲಿ ಈ ಒಂದು ವಾತಾವರಣವನ್ನು ನೀವು ನೋಡಿದ್ದೀವಿ. ಕನ್ನಡದ ಸೊಗಡು ಏನಾದರೂ ಸ್ವಲ್ಪ ಮಟ್ಟಿಗೆ ಇರೋದಾದರೆ ನಮ್ಮ ಹಳ್ಳಿಯಲ್ಲಿ ಅನ್ನುವ ಅನುಭವ ಮಾಡ್ಕೊಂಡಿದ್ದೀವಿ ಸಾಕು. ಯಾಕೆಂದರೆ ಇವತ್ತು ನಾವು ಈ ಒಂದು ಸಮಾರಂಭದ ಮೇಲೆ ಒಂದು ಗೋಷ್ಠಿಯನ್ನು ನೋಡಬೇಕು. ಈ ಗೋಷ್ಠಿಯಲ್ಲಿ ನಮ್ಮ ಒಂದು ಭಾರತ ಏನು ಒಂದು ಈ ಭಾಷೆಯ ಸೊಗಡು ಮೂಡಿಬಂತು, ಅದು ಬಹುಶಃ ನಮಗೆ ಒಂದು ಈ ಕನ್ನಡದ ಒಂದು ಕಂಪು ನಮ್ಮಲ್ಲಿ ಇದು ಜೀವಂತವಿದೆ ಅಂತ ಹೇಳಿ ಅನಿಸಲಿಕ್ಕೆ ಬೇಕಾದಷ್ಟು ಒಂದು ಆಧಾರವಾಗಿ ಕಂಡುಬರ್ತದೆ. ಇನ್ನು ನಾವು ಯಾವುದೇ ಶಹರ ಪೇಟೆಗಳಲ್ಲಿ ಹೋದರೆ ಈ ಸೊಗಡನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ನಾವು ನಮ್ಮ ಒಂದು
ಏನು ಒಂದು ಪುಸ್ತಕದ ಭಾಷೆಯನ್ನು ಮಾತಾಡ್ತೇವೋ ಅದರಲ್ಲಿ ಈ ವ್ಯಾವಹಾರಿಕತೆ ಅಷ್ಟೇ ಇರಲಿ ಹೊರತು ಆತ್ಮೀಯತೆ ಅಥವಾ ಆ ಒಂದು ಕನ್ನಡದ ಸೊಗಡಿನ ಪರಿಚಯ ಇರುವುದಿಲ್ಲ. ಆಮೇಲೆ ಇನ್ನೊಂದು ವಿಷಯ ಅಂದರೆ ನಾವು ಕನ್ನಡದ ಅಧ್ಯಯನವನ್ನು ಮಾಡಲಿಕ್ಕೆ ಏನು ನಾವು ಒಂದು ಉತ್ತೇಜನವನ್ನು ಯುವ ಜನಾಂಗಕ್ಕೆ ನೀಡ್ತಾ ಇದ್ದೇವೆ. ಅದು ಬಹುಶಃ ಇವತ್ತಿನ ದಿವಸ ಈ ದೃಶ್ಯ ಮಾಧ್ಯಮಗಳ ಒಂದು ರೂಪದಲ್ಲಿ ಅದು ಕಡಿಮೆ ಆಗ್ತಾ ಇದೆ ಎನ್ನುವ ಭಾವನೆ ನಮಗೆ ಎಲ್ಲರಿಗೂ ಅನಿಸ್ತಾ ಇದೆ. ಮಕ್ಕಳ ಮನೆಯಲ್ಲಿ ಪುಸ್ತಕ ಓದೋ ಬಗೆಗೆ ಮೊಬೈಲ್ ನೋಡ್ತಾರೆ, ಟಿವಿಯಲ್ಲೇ ನೋಡ್ತಾರೆ. ಈ ವಾತಾವರಣವನ್ನು ನಾವು ಆದಷ್ಟು ಸಾಧ್ಯ ಇರುವ ಮಟ್ಟಿಗೆ ಬದಲಾಯಿಸಲಿಕ್ಕೆ ಕನ್ನಡದ ಒಂದು ಕಂಪನ ಜೀವನಕ್ಕೆ ಪ್ರತಿ ಮನೆಯಲ್ಲೂ ಈ ವಾತಾವರಣಕ್ಕೆ ಬದಲಾಗುವ ಅವಶ್ಯಕತೆ ಇದ್ದೇ ಇದೆ. ಆದರೆ ಅದು ನಮ್ಮ ಶಿಕ್ಷಕರು ಮತ್ತು ಪಾಲಕರು ಈ ಒಂದು ಬಗ್ಗೆ ಗಮನ ಹರಿಸಿದರು. ಅದು ಅಷ್ಟು ಸುಲಭದ ಅಂತ ಹೇಳ್ತಾರೆ ನಾವು ಅನಿಸಿ ನಮಗೆ ಅನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ವಾತಾವರಣವೇ ಅದನ್ನು ಬೆಳೀತಾ ಇದೆ. ಆದರೂ ಉನ್ನತ ಶಿಕ್ಷಣದ ಒಂದು ಸಂದರ್ಭದಲ್ಲಾದರೂ ಸಹಿತ ಯುವ ಪೀಳಿಗೆಯನ್ನು ಸಾಹಿತ್ಯ ಅಭ್ಯಾಸದತ್ತ ಹಾಗೂ ಹೆಚ್ಚಿನ ಓದಿನಂತ ನಾವು ಆಕರ್ಷಿಸಲು ನಮ್ಮ ಈ ಒಂದು ಸಾಹಿತಿಗಳು ಹಾಗೂ ನಮ್ಮ ಆಡಳಿತ ವರ್ಗದವರು ಪ್ರಯತ್ನಶೀಲರಾದರೆ ಮಾತ್ರ ಕನ್ನಡದ ಬಗ್ಗೆ ನಾವು ಹೆಮ್ಮೆ ಪಟ್ಟುಕೊಳ್ಳುವಂತಹ ಒಂದು ಸಾಧನೆಯನ್ನು ನಾವು ಮಾಡಬಹುದು ಅಂತ ನನ್ನ ಅನಿಸಿಕೆ. ಇನ್ನು ಕನ್ನಡದ ರಕ್ಷಣೆ ನಾವು ಕನ್ನಡದ ಕಂಪನಿಗಳು ಗ್ರಾಮೀಣ ಮಟ್ಟದಲ್ಲಿ ಅದು ಬೇರೆ ವಾತಾವರಣಗಳು ಬೆಳೆಯುತ್ತಾಗಬೇಕು ಅನ್ನೋದು ನನ್ನ ಒಂದು ಆಶಯ. ನಾವು ಇವತ್ತಿನ ದಿವಸ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಹೇಳಿದರು. ಅನ್ಯ ರಾಜ್ಯಗಳಲ್ಲಿ ಇಂತಹ ಸಮ್ಮೇಳನಗಳು ಜರುಗುವ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಆದರೆ ನಮ್ಮಲ್ಲಿ ನಮ್ಮ ಭಾಷೆ ಆಕ್ರಮಣ ಆಗ್ತಾ ಇದೆ. ಅದಕ್ಕಾಗಿ ನಾವು ಸಾಹಿತ್ಯ ಸಮ್ಮೇಳನಗಳನ್ನು ಮಾಡಬೇಕಾಗಿದೆ. ಆದರೂ ನಮ್ಮ ಭಾಷೆ ಮೇಲೆ ಆಕ್ರಮಣ ಆಗುವುದಕ್ಕೂ ಸಹಿತ ಗಡಿ ಭಾಗದಲ್ಲಿರುವುದು ಹೊರತು ಇಂತಹ ಒಂದು ಹೊರ ಪ್ರದೇಶದಲ್ಲಿ ನಾವು ಎಲ್ಲ ಭಾಷೆಗಳೊಂದಿಗೆ ಸಾಮರಸ್ಯದಿಂದ ಬದುಕ್ತಾ ಇದ್ದೇವೆ. ಇದು ಒಂದು ಹೆಮ್ಮೆಯ ವಿಷಯ. ಈ ಒಂದು ಸಂದರ್ಭದಲ್ಲಿ ಅವಕಾಶವನ್ನು ನೀಡುತ್ತಾರೆ ಎಂದು ನಾನು ವಂದಿಸಿ ನಾನು ಮಾತನಾಡುತ್ತೇನೆ. ಧನ್ಯವಾದಗಳು ಶ್ರೀಯುತ ಬಿ.ಪಿ. ಹೆಗಡೆ ಅವರಿಗೆ. ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಸರ್ವಾಧ್ಯಕ್ಷರಾದಂಥ ಕೊಡ್ಲಕೆರೆಯವರೇ, ಜಿಲ್ಲಾಧ್ಯಕ್ಷರಾದಂಥ ಕಂಟಿಕೋಡಿಯವರೇ, ನನ್ನ ಆತ್ಮೀಯ ಮಿತ್ರರು ಆದಂತಹ ತಾಲೂಕಾ ಕಸಬ ಅಧ್ಯಕ್ಷರಾದಂತಹ ಶ್ರೀಧರಗೌಡರವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈಗ ಪ್ರಪ್ರಥಮವಾಗಿ ಈ ಸಂಘಟನೆಗೆ ವಂದಿಸುತ್ತೇನೆ. ಯಾಕೆಂದರೆ ಅಭಿನಂದನೆ. ಯಾಕೆ ಅಭಿನಂದನೆ ಅಂತ ಕೇಳಿದ್ರೆ, ಇಂಥ ಗ್ರಾಮೀಣ ಪ್ರದೇಶಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಯಾವ ರೀತಿ ಕೆಲಸ ಮಾಡುತ್ತಿದೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅವಶ್ಯಕತೆ ಏನು ಮತ್ತು ನಿಮ್ಮಿಂದ ನಮ್ಮ ಬೇಳುತ್ತಾಗುವ ಸಹಕಾರ ಏನು, ಈ ಒಂದು ತತ್ವದ ಅಡಿಯಲ್ಲಿ ಈ ಒಂದು ಸಂಘಟನೆ ಮಾಡಿದ್ದಾರೆ. ಆ ಸಂಘಟನೆಯಿಂದ ಧ್ವಜಾರೋಹಣದಿಂದ ಮುಕ್ತಾಯದವರೆಗೂ ನಾನು ನೋಡ್ತಾ ಇದ್ದೇನೆ. ಈಗೇನು ಕನ್ನಡದ ಅವಶ್ಯಕತೆಯನ್ನು ಹೇಗೆ ಜನರಿಗೆ ಮುಟ್ಟಿಸಬೇಕು, ಆ ಅವಶ್ಯಕತೆಗೆ ಹೇಗೆ ಸಹಕಾರ ತಗೊಳ್ಬೇಕು ಅನ್ನುವಂಥ ಎಲ್ಲ ವಿಚಾರಗಳು ಇದೆಲ್ಲ ಅಳವಡಿಸಿದ್ದಾರೆ. ಮತ್ತು ಏನು ಅಂತ ಹೇಳಿದ್ರೆ, ಈ ಒಂದು ಸಂಘಟನೆಯಲ್ಲಿ ಅತಿ ಅಚ್ಚುಕಟ್ಟುತನ, ಒಂದು ಸ್ಟೇಜ್ ಪ್ರೋಗ್ರಾಮ್ನಿಂದ ಹಿಡಿದು ಕೊಡುವಂಥ ವ್ಯವಸ್ಥೆಯಿಂದ ಹಿಡಿದು ಮುಂದಿನ ಪ್ರೋಗ್ರಾಮ್ನನ್ನು ಹೇಗೆ ಸಂಘಟಿಸಬೇಕು ಎನ್ನುವಂಥದ್ದನ್ನು ಅಷ್ಟು ಚಂದವಾಗಿ ಮಾಡಿದ್ದಾರೆ. ಇದೆಲ್ಲದರಿಂದ ಇದೊಂದು ಅದ್ಭುತವಾದಂತಹ ಸಂಘಟನೆಯ ಒಂದು ಕೆಲಸ ಅಂತ ಹೇಳಿ ತಿಳಿದ್ದೇನೆ. ಆದ್ದರಿಂದ ಅವರಿಗೆ ಅಭಿನಂದಿಸುತ್ತೇನೆ. ಮತ್ತೆ ಇಲ್ಲಿ ಕೆಲವೊಂದು ವಿಚಾರಗಳನ್ನು ನೋಡಿದ್ದೇನೆ. ಕೆಲವೊಂದು ಪ್ರೋಗ್ರಾಮ್ ಅಂದರೆ ಸ್ಟೇಜ್ ಇದರೊಳಗೆ ಉದ್ಘಾಟನೆಯಿಂದ ಹಿಡಿದು ಸಮಾರಂಭಗಳು, ಕೆಲವೊಂದು ವ್ಯಕ್ತಿಗಳಿಗೆ ತಾವು ಯಾವ ರೀತಿ ಈ ಒಂದು ವೇದಿಕೆಯಲ್ಲಿ
ಸಾಮಾನ್ಯ ಕಲ್ಪನೆ ಸಹಿತ ಇಲ್ಲದ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಅದನ್ನ ನಾನು ಖಂಡಿಸ್ತೇನೆ. ಯಾಕಂತ ಕೇಳಬಹುದು, ಆ ಕನ್ನಡ ಒಂದು ಗ್ರಾಮೀಣ ಭಾಷೆಯಲ್ಲಿ ಹೇಳುವುದಾದ್ರೆ ನಾವು ಉಳ್ತೇವೆ, ರೈತನ ಮುತ್ತಿರುವಂತ ವಿಷಯ. ಉಳಿದ ಮೇಲೆ ಆ ವ್ಯಕ್ತಿಗೆ ಹೆಗಲನ್ನು ಊದಿ ನಮಸ್ಕರಿಸ್ತೇವೆ. ಇದು ನಿಜವಾದ ರೈತರ ಕರ್ತವ್ಯ. ಅದೇ ರೀತಿ ನಾವು ಒಂದು ವ್ಯವಸ್ಥೆಯಲ್ಲಿ ಇದ್ದಾಗ ಅಥವಾ ಆ ವ್ಯವಸ್ಥೆಯ ಲೀಡರ್ಶಿಪ್ ತಗೊಂಡಾಗ ಅದರ ಕಲ್ಪನೆಯನ್ನ ಇಟ್ಕೊಳ್ಳದೆ ಮಾತಾಡ್ತಾರೆ. ಆದ್ರಿಂದ ಈ ವಿಷಯವನ್ನು ಖಂಡಿಸಿದ್ದೇನೆ. ಇದು ನನ್ನ ಅಭಿಪ್ರಾಯ ಅಂತ ಹೇಳ್ಬೋದು. ಆದ್ರೆ ಅಭಿಪ್ರಾಯ ಅಲ್ಲ. ಯಾಕಂತ ಕೇಳಿದ್ರೆ ಯಾರಿಗೆ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಅದಕ್ಕೆ ಗೌರವ ಸಿಕ್ಕೋದಿಲ್ಲ, ಅದು ತಾತ್ಸಾರ ಬರ್ತದೆ. ಆ ತಾತ್ಸಾರದಿಂದ ಏನಾಗ್ತದೆ ಕೇಳಿದ್ರೆ ಒಂದು ವ್ಯವಸ್ಥೆಯೇ ಹಾಳಾಗ್ತದೆ. ಆದ್ರಿಂದ ನಾನು ಅದನ್ನು ಖಂಡಿಸಿದ್ದೇನೆ. ಮತ್ತು ಯಾವುದೇ ರಾಜಕಾರಣದಿಂದ ಇದನ್ನ ಖಂಡಿಸಲಿಲ್ಲ. ಮತ್ತು ಸರ್ಕಾರದ ಅಭಿವೃದ್ಧಿಯ ಚಿಂತನೆ ಎನ್ನುವಂತಹ ಒಂದು ವಿಷಯ ಇಲ್ಲಿದ್ದು ಅದನ್ನ ಕೆಲವೊಂದು ವಿಚಾರವನ್ನ ಹೇಳಿರ್ತೇವೆ. ಯಾವುದೇ ಒಂದು ಪ್ರದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಅದಕ್ಕೆ ಮೂಲಭೂತವಾಗಿ ಏನು ಸಂಪನ್ಮೂಲಗಳು ಬೇಕು. ಒಂದು ಅಭಿವೃದ್ಧಿಗೆ ಯಾವ ರೀತಿ ಸಂಪನ್ಮೂಲಗಳು ಬೇಕು, ಇಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಬಹುದು ಎನ್ನುವಂತಹ ವಿಚಾರಗಳನ್ನ ಹೇಳುವುದಾದ್ರೆ ಇಲ್ಲಿ ಒಂದು ಪ್ರವಾಸೋದ್ಯಮದಿಂದ ಮತ್ತು ರೈತರ ಸಂಪತ್ತಿಗೆ ನ್ಯಾಯವಾಗಿ ಬೆಲೆ ಕೊಡಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಇದನ್ನ ಅಭಿವೃದ್ಧಿ ಮಾಡಬೇಕು. ಅದಕ್ಕೆ ಪೂರಕ ವ್ಯವಸ್ಥೆಗಳು ಬೇಕು. ಏನು ಕೇಳಿದ್ರೆ ಸಂಪರ್ಕ ಬೇಕು. ಸಂಪರ್ಕ ಎಲ್ಲಿಲ್ವೋ ಅಲ್ಲಿ ಅಭಿವೃದ್ಧಿ ಸಾಧ್ಯ ಆಗುವುದಿಲ್ಲ. ಈಗ ಜನಪ್ರತಿನಿಧಿಗಳ ಮುಂಚೂಣಿಯ ಮುಂದಿನ ವಿಚಾರದ ಇಂದ ಇಲ್ಲಿ ಸಂಪರ್ಕಗಳ ವ್ಯವಸ್ಥೆ ಆಗಿದೆ. ಇಲ್ಲಿ ಕಲ್ಲಪ್ಪೆ ಹಾಗೂ ಕಟ್ಗಾಲ್ ಸೇರಿಸುವಂತಹ ಸೇತುವೆಯ ಒಂದು ವ್ಯವಸ್ಥೆ ಆಗಿದೆ. ಅದರಿಂದ ಏನಾಗ್ತದೆ, ಆ ಭಾಗದ ಜನತೆ ಇಲ್ಲಿ ಅತ್ಯುತ್ತಮವಾದಂತಹ ಮಾರುಕಟ್ಟೆ ವ್ಯವಸ್ಥೆಯನ್ನು ಅದರ ಮೂಲಕ ಅದನ್ನು ಅಭಿವೃದ್ಧಿಪಡಿಸಬಹುದು. ಅದಕ್ಕೆ ಪೂರಕವಾದ ವ್ಯವಸ್ಥೆಗಳನ್ನ ಇಲ್ಲಿ ಮಾಡಿದಾಗ ಪೂರಕವಾದ ವ್ಯವಸ್ಥೆ ಮಳಿಗೆಗಳು ಬೇಕಾಗುತ್ತದೆ. ರೈತರಿಗೆ ಬೇಕಾಗುವ ಸಾಮಗ್ರಿಗಳನ್ನು ಪೂರೈಸುವಂತಹ ವ್ಯವಸ್ಥೆ ಮತ್ತು ರೈತರು ಅಭಿವೃದ್ಧಿ ಆದಾಗ ತಮ್ಮ ಕೆಲವೊಂದು ಅವಶ್ಯಕತೆ ಪೂರೈಸಲಿಕ್ಕೆ ಏನು ಒಂದು ಮನೆ ಕಟ್ಟುವುದಾದ್ರೆ ಒಂದು ಸಿಮೆಂಟ್, ಕಬ್ಬಿಣ ಇಂಥ ಮಳಿಗೆಗಳನ್ನ ಇಲ್ಲಿ ಮಾಡಬಹುದು. ಇಂಥದೆಲ್ಲ ಮಾಡೋದ್ರಿಂದ ಇಲ್ಲಿ ಜನಸಂಪರ್ಕ ಹೆಚ್ಚು ಆಗ್ತದೆ. ಅದರಿಂದ ಪೂರಕ ವ್ಯವಸ್ಥೆ ಏನ್ ಬೇಕು, ಒಂದು ಕಡೆ ಟ್ರಾವೆಲ್ ಯಾವುದು ಕೇಳಿದ್ರೆ ಗೂಡ್ಸ್ಗಳು, ರಿಕ್ಷಾಗಳು, ವ್ಯಾನ್ಗಳು ಇದನ್ನ ಹೆಚ್ಚಿಸಬಹುದು. ಅದರಿಂದ ಬಡ ರೈತರಿಗೆ ಅಥವಾ ಬಡ ರೈತರ ಮಕ್ಕಳಿಗೆ ಒಂದು ವ್ಯವಸ್ಥೆ ಆರ್ಥಿಕವಾದ ಅಭಿವೃದ್ಧಿ ಹೊಂದಲಿಕ್ಕೆ ಶಕ್ತಿ ಆಗ್ತದೆ. ಇದನ್ನೆಲ್ಲ ವಿಚಾರ ಇಟ್ಕೊಂಡು ಅಭಿವೃದ್ಧಿ ಚಿಂತಕರು ಇದು ಕುರಿತು ಚರ್ಚೆ ಮಾಡಿದಾಗ ಈ ಪ್ರದೇಶವನ್ನ ಅತ್ಯುತ್ತಮವಾದಂತಹ ಹಂತಕ್ಕೆ ತೆಗೆದುಕೊಂಡು ಹೋಗುವುದು ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಈ ಸಂಘಟನೆಗಳು ಇದಕ್ಕೆ ಪೂರಕವಾಗಿ ಅಭಿವೃದ್ಧಿಯನ್ನ ಪಡಿಸಲಿಕ್ಕೆ ಏನು ಮಾಡಬೇಕು ಅನ್ನುವಂಥದ್ದನ್ನ ಒಂದು ಚಿಂತಕರ ವೇದಿಕೆಯನ್ನು ಮಾಡಿಕೊಂಡು ಈಗ ಹೇಗೆ ಅಕ್ಷರಕರ ಯುವಕ ಸಂಘಗಳು ಈ ರೀತಿ ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಟ್ಟು ಈ ಭಾಗದ ಅಭಿವೃದ್ಧಿ ಪೂರಕವಾಗಿದೆಯೋ ಅದೇ ರೀತಿಯಲ್ಲಿ ಒಂದು ಅಭಿವೃದ್ಧಿ ಚಿಂತಕರ ಒಂದು ಸಭೆಯನ್ನು ಸೇರಿ ಅದಕ್ಕೆ ಬೇಕಾಗುವಂತಹ ವ್ಯವಸ್ಥೆ ಮಾಡಿದ್ರೆ ಅಭಿವೃದ್ಧಿ ಖಂಡಿತ ಆಗ್ತದೆ ಅಂತ ಹೇಳ್ತಾ ನನಗೆ 2 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾನು ಇದೊಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಸಂಘಟನೆಗಳಿಗೂ ನಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸುತ್ತೇನೆ. ನನ್ನ ಮಾತಲ್ಲಿ ಎಲ್ಲ ಗಣ್ಯರೇ, ಸಾಹಿತ್ಯ ಸ್ನೇಹಿತರೆ, ಕೃತಜ್ಞತೆ ಹೇಳುವಂಥದ್ದು. ಯಾಕೆಂದರೆ ಈ 2 ದಿನಗಳ ಕಾಲ ಇಷ್ಟೊಂದು ಆ ಸುಹಾಸಕರವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡುವಂತಹ ಒಂದು ದಿವ್ಯ ಯಾವುದೋ ಒಂದು ಅಪೂರ್ವವಾದಂತಹ ಶಕ್ತಿ ಇದು ಹೊರಹೊಮ್ಮತ್ತೆ ನನಗೆ ಹೊಸ ಸ್ನೇಹಿತರು ಸಿಗ್ತಾರೆ ಅನ್ನುವಂಥದ್ದು ನನಗೆ ಗೊತ್ತಿದ್ದೇ ಬರುತ್ತೆ. ಆದರೆ ಅರವಿಂದ್ ಅವರು ಹೇಳಿದರು, ನಿಮ್ಗೆ ಗೊತ್ತಿಲ್ಲ ಕತ್ಗಾರಿನಲ್ಲಿ ನೀವು ಎಂತಹ ಅದ್ಭುತವಾದ ಕ್ಷಣಗಳನ್ನು ಕಳೀತೀರಿ, ನಾನು ನಿಮಗೆ ನಿಮ್ಮ ಮಾತುಗಳ ಮೂಲಕವಾಗಿ ಜನರಿಗೆ ಹೇಳಿ ಮಾತು ಮಾಡಿಸ್ತೇನೆ ಅಂತ ಹೇಳಿ. ನಿಜಕ್ಕೂ ಅರವಿಂದ್ ನೀವು ಏನು ಹೇಳ್ತಾ ಇದ್ದೆ ನನಗೆ ಇವತ್ತು ಅರ್ಥವಾಗ್ತಾ ಇದೆ. ಮತ್ತೆ ಹೇಳಿದ್ದನ್ನೇ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ನಿಜವಾಗಿಯೂ ಕನ್ನಡ ಬೆಳೆಯಬೇಕಾದದ್ದು ಈ ಸಂಪತ್ತಿನಿಂದಲ್ಲ, ಇದು ಹೃದಯದಿಂದ, ನಮ್ಮ ಚಿಂತನೆಯಿಂದ, ನಮ್ಮ ಮಂಥನದಿಂದ. ಈ ಮಂಥನಕ್ಕೆ ಬೇಕಾದಂಥದ್ದು ಯಾವುದು? ಅದು ಎಗೇನ್ ಭಾಷೆ. ಈ ಭಾಷೆ ಶ್ರೀಮಂತಗೊಳ್ಳಬೇಕಾದ್ರೆ ನಾವು ಏನು ಮಾಡಬೇಕು? ಕನ್ನಡವನ್ನು ಪ್ರೀತಿಸಬೇಕು. ಇಂತಹ ಕನ್ನಡದ ಪ್ರೀತಿಯ ಬಗೆಗಾಗಿ ಇನ್ನೊಂದು ರೀತಿಯ ಸಂವೇದನೆಯನ್ನು ಕೊಟ್ಟ ಈ ಕಟಗಾರ ಸಂದರ್ಭದ ನಾನು ಸಭಾಧ್ಯಕ್ಷನಾಗಿರ್ಬೋದು, ಆದರೆ ಇಲ್ಲಿನ ಗೆಳೆಯರು
ನನಗೆ ಇನ್ನೊಂದು ರೀತಿಯ ಸಂವೇದನೆ ಕೊಟ್ಟಿರೋದ್ರಿಂದ ಆ ಸಂವೇದನೆಯ ಧಾರೆಯನ್ನು ನನ್ನ ಮುಖಸ್ಸಿಗೆ ಹಿಡಿದು ನಾನು ನನ್ನ ಮುಂದಿನ ದಿನಗಳಿಗಾಗಿ ಬೈತೇನೆ ಅನ್ನುವಂಥ ಭರವಸೆಯನ್ನು ಕೊಡ್ತಾ ನಾನು ಹೆಚ್ಚು ಮಾತನಾಡೋದಿಲ್ಲ. ಇದನ್ನು ಮತ್ತೆ ನನ್ನ ಬರಹಗಳ ಮೂಲಕ ಸಾಧಿಸಿ ತೋರಿಸಬೇಕು ಅನ್ನೋಂಥದ್ದನ್ನು ವಿನಯಪೂರ್ವಕವಾಗಿ ನಿಮಗೆ ಹೇಳ್ತಾ ಅದಕ್ಕಾಗಿ ನಿಮಗೆ ಭರವಸೆ ಕೊಡ್ತಾ ಇದ್ದೇನೆ. ನಮಸ್ಕಾರ. ಇಂತಹ ಒಂದು ಅಭೂತಪೂರ್ವವಾದ ಕ್ಷಣಗಳಿಗೆ ದಾಖಲೆಯನ್ನು ಮಾಡಿಕೊಳ್ಳಿಕ್ಕೆ ನನಗೆ ವರ್ತಮಾನವನ್ನು ನೆನೆಸಿಕೊಟ್ಟ ನಿಮಗೆಲ್ಲರಿಗೂ ನಾನು ಕೃತಜ್ಞ. ದೃಶ್ಯ ಮಾಧ್ಯಮಗಳ ಇತಿಹಾಸವನ್ನು ನಾವು ಗಮನಿಸಿದಾಗ ದೃಶ್ಯ ಮಾಧ್ಯಮಗಳು ಇತ್ತೀಚಿನ ಸುಮಾರು 1952-54 ಒಂದು ದಶಕದಲ್ಲಿ ಈ ದೃಶ್ಯ ಮಾಧ್ಯಮಗಳು ಈ ಮಾಧ್ಯಮ ಲೋಕಕ್ಕೆ ಕಾಲಿಡ್ತವೆ. ಪತ್ರಿಕೋದ್ಯಮ ಒಂದು ಕಲೆ, ಇತರ ಕಲೆಗಳಿಗಿಂತ ಅದು ಸೃಜನಾತ್ಮಕವಾದಂಥದ್ದು ಹಾಗೂ ಸಂವಹನಾತ್ಮಕವಾದಂಥದ್ದು. ಅದಕ್ಕಿಂತ ಮಿಗಿಲಾಗಿ ಇದೊಂದು ಭಿನ್ನವಾದ ಸಾಮಾಜಿಕ ಪ್ರಕ್ರಿಯೆ. ಯಾವುದೇ ಮೂಲದಿಂದ ಹುಟ್ಟಿದರೂ ಸಮಾಜಮುಖಿಯಾಗಿ ಸಂವಹನ ಶೈಲಿ ಈ ಪತ್ರಿಕೆಗಳಲ್ಲಿ ನಾವು ನೋಡಬಹುದು. ಪತ್ರಿಕೆಗಳ ಇತಿಹಾಸದಲ್ಲಿ ನಾವು 130ರಲ್ಲಿ ರೋಮ್ ಪಟ್ಟಣದ ಒಂದು ಇತಿಹಾಸವನ್ನು ಗಮನಿಸಿದರೆ ಆ ನಂತರದ ದಿನಗಳಲ್ಲಿ ನಾವು ಪತ್ರಿಕೆಯನ್ನು ಬೆಳೆದು ಬಂದ ರೀತಿಯನ್ನು ಗಮನಿಸಿದರೆ ಅದು ನಿಜವಾಗಲೂ ಬಹಳ ಅಭೂತಪೂರ್ವವಾಗಿ ನಾವು ನೋಡ್ತಾ ಇದ್ದೇವೆ. ಪೆನ್ ಈಸ್ ಮೈಟಿಯರ್ ದ್ಯಾನ್ ಶೋವರ್ಡ್ ಅಂತಾರೆ. ಅಂದರೆ ಪತ್ರಿಕೋದ್ಯಮ ಧ್ಯೇಯ ವಾಕ್ಯ ಅದು 1789ನೇ ಫ್ರೆಂಚ್ ಕ್ರಾಂತಿ ಸಮಯದಲ್ಲಿ ರಾಜಾಡಳಿತದ ವಿರುದ್ಧ ಸಿಡಿದೆದ್ದ ರುಸ್ಸೋ, ವಾಲ್ಟೈರ್, ಮೊಂಟೆಸ್ಕೋ ಮುಂತಾದ ಬುದ್ಧಿಜೀವಿಗಳು ಸಮರ್ಪ ಸಮಾರಂಭಕ್ಕೆ ನಮ್ಮೆಲ್ಲ ಸ್ನೇಹಿತರು ಹೋಗಲು ಬಂದಂತಹ ಉತ್ತರ ಕನ್ನಡ ಜಿಲ್ಲಾ 20ನೇ ಕನ್ನಡ ಸಾಹಿತ್ಯ ಅಧ್ಯಕ್ಷರಾದಂತಹ ಡಾಕ್ಟರ್ ಸೈಯದ್ ಗುರುರಾಜ್ ಪಂಪ ಪ್ರಶಸ್ತಿ ಪುರಸ್ಕೃತರಾದಂತಹ ನಮ್ಮ ನಾಡಿನ ಹಿರಿಯ ಸಾಹಿತಿ ಡಾಕ್ಟರ್ B.A. ಸಲದಿ ಅವರು ಮತ್ತು ಈ ವೇದಿಕೆಯ ಮೇಲಿರುವಂತಹ ಎಲ್ಲ ಅಕ್ಷರಕಲಾ ಸಂಘಟನೆ ತನ್ನ ಹೆಸರನ್ನು ಇನ್ನೂ 100 ಅಲ್ಲ 1000 ವರ್ಷ ಉಳಿಸಿಕೊಟ್ಟದನ್ನು ಹೇಳೋದಕ್ಕೆ ಈ ಸಂಘಟನೆ ದೊಡ್ಡ ಸಾಕ್ಷ್ಯ ಇದೆ. ಯಾಕಂತ ಹೇಳಿದ್ರೆ ಅವರ ಸಂಘಟನೆ ಹೆಸರಲ್ಲೇ ಅಕ್ಷರ ಇದೆ. ಬಹುಶಃ ಅವರ ಸಂಘಟನೆಯ ಆ ಹುಟ್ಟುಕೊಂಡ ಸಂದರ್ಭ ಆ ಒಂದು ಪವಿತ್ರ ಕ್ಷಣ ಆಗಿರಬೇಕು. ಬಹುಶಃ ಅವರದು ಸ್ವಲ್ಪ ಭಾಳ ಏನು ನಮ್ಮ ಮಾಮೂಲು ಕೊಟ್ಟಿಗೆರಾದರೆ ಒಂದು ಸಮಯ ಹೇಳಿದ್ದೇನು ಅವ್ರು ಏನು ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಹುಮ್ಮತನ ಇರ್ತಿರ್ತಾರೆ. ಈಗ ಮಾಡಬೇಕು ಈಗ ಮಾಡಬೇಕು ಅಂಥ ಒಂದು ಸಂದರ್ಭದಲ್ಲಿ ಆ ಅಕ್ಷರಕರ ಸಂಘಟನೆ ಹುಟ್ಕೊಳ್ತದೆ. ಆ ಅಕ್ಷರಕರದಲ್ಲಿ ಅಕ್ಷರ ಮತ್ತು ಕಲೆ ಎರಡನ್ನೂ ಸೇರಿಸ್ಕೊಂಡು ಆ ಸಂಘಟನೆ ಅದು ಜೀವನವೇ ಅಕ್ಷರ ಮತ್ತು ಕಲೆ. ಇವತ್ತು ಆ ಹೆಸರಿಗೆ ಒಂದು ಅರ್ಥ ಬಂದಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಭುವನೇಶ್ವರಿಯ ರಥವನ್ನು ತಮ್ಮ ಸಂಘಟನೆಯ ಮೂಲಕವಾಗಿ ನಮಗೆ ಎಳೆಯೋದಕ್ಕೆ ನಮ್ಮ ಬೆನ್ನಿಗಿದ್ರಲ್ಲ, ಇಷ್ಟು ಚೆನ್ನಾಗಿ ಇಷ್ಟೆಲ್ಲ ಬಣ್ಣದ ಲೈಟ್ಗಳೊಂದಿಗೆ ನಿಮ್ಮಂಥ ಮುದ್ದಾದ ಕನ್ನಡ ಮನಸ್ಸುಗಳೊಂದಿಗೆ ಇಷ್ಟೆಲ್ಲ ಯಶಸ್ವಿಯಾಗಿದೆ. ಈ ದಿಗ್ಗಜ ಸಾಹಿತ್ಯದ ಜೊತೆ ಕೆಲವು ತತ್ಕಾಲ ತಿಳಿಸ್ಕೊಂಡಿದ್ದೀವಿ. ಅಕ್ಷರಕಲಾ ಸಂಘಟನೆಯನ್ನು ನಾನು ತುಂಬ ಪ್ರೀತಿಯಿಂದ ತುಂಬ ಹೃದಯದಿಂದ ನಾನು ಮತ್ತು ಶ್ರೀಧರ ಮತ್ತು ಉಮೇಶ್ ಇವರಲ್ಲಿ ನಮ್ಮ ಎಲ್ಲ ಪ್ರೊಫೆಸರ್ ವೇಣುಗೋಪಾಲ್ ಬಂದ್ಕೊಂಡು ಮತ್ತು ನಮ್ಮ ಇಡೀ ಸಾಹಿತ್ಯ ಪರಿಷತ್ತಿನ ಬಳಗ ತುಂಬ ಪ್ರೀತಿಯಿಂದ ನಡೆಸ್ತೀನಿ. ಸೂರಜ್ ನಾಯಕ್ ಅವರು ಹೇಳಿದರು, ಯೋಜನೆಗಳಂದರೆ ಸರ್ಕಾರ ದುಡ್ಡು ಕೊಡೋದಿಲ್ಲ. ಸರ್ಕಾರ ಕೊಡೋದು 25-50 ಸಾವಿರ ಬೇಕಾ ಯೋಜನೆಗಳಿಗೆ. ಅಕ್ಷರಕಲಾ ಸಂಘಟನೆ ಯಾಕೆ ಯೋಜನೆಗಳನ್ನು ಮಾಡಬಾರ್ದು? ನಾನು ಯಾಕೆ ಹೇಳ್ತೀನಿ ಕೇಳಿದ್ರೆ, ಇಂಥ ಒಂದು ಅದ್ಭುತವಾದ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸಿದವರು ಯೋಜನೆಗಳಿಗಾಗಿ ಒಂದು ಸರ್ಕಾರ ಧನ ಸಹಾಯಕ್ಕಾಗಿ ನಾವು ಅಂದಾಜಿದೆ. ಕೃಷ್ಣಾನಂದ ಅವರಿದ್ದಾರೆ, ಅವರ ತನ್ನ ಮನೆಯಲ್ಲಿದ್ದಾರೆ, ಪಾಪ ಅವರಿದ್ದಾರೆ, ಮತ್ತೊಂದೆಲ್ಲ ನೋಡಿ ನನ್ನ ಬಟ್ಟಿದ್ದಾರೆ, ಮತ್ತು ಇದೆಲ್ಲ ಬೇರೆ ಆ ಸ್ನೇಹಿತರಿದ್ದಾರೆ.
ಅವ್ರು ಕಿವಿಗೆ ಹಾಕೋದನ್ನು ಕೇಳಿದ್ರೆ ಪದೇ ನಾವೆಲ್ಲವನ್ನೂ ಆ ಸರ್ಕಾರದ ಕಡೆಗೆ ಸರ್ಕಾರದ ಮುಲಾಜಿಗೆ ನಾವು ಕೈ ಬಿಡೋದಕ್ಕಿಂತ ಒಂದು ಹೊಸ ಪರಂಪರೆ ಕುಮಟಾದಿಂದ ಆರಂಭ ಆಗುತ್ತೆ. ಕುಮಟಾದಲ್ಲಿ ಎಂಥ ದೊಡ್ಡ ಶಕ್ತಿ ಇದೆ ಅಂತ ಅದು ಕಗ್ಗಾದಿಂದ ಯಾಕೆ ಆಗಬೇಕು, ಯುವಜನ ಮೇಳ ಇಲ್ಲಿಂದೇ ಆಗಬಾರ್ದು. ಯಾಕೆ ಅದು ಈ ವರ್ಷ ಮಾಡ್ತಾರೆ, ಮುಂದಿನ ವರ್ಷ ಮಾಡ್ತಾರೆ ಗೊತ್ತಿಲ್ಲ. ಸರ್ಕಾರ ನಂಬ್ಕೊಂಡು ಇದೇ ಕೆಲಸ. ಅವ್ರು ಕೊಡೋದು ನಾವು ಕಾಯ್ತಾ ಇಂಥ ಸಮ್ಮೇಳನ ಆ ಯೋಜನೆ ಮೇಳ ಎಷ್ಟೋ ವರ್ಷಗಳಾಯ್ತಂತೆ ಆಗಬೇಕು. ಅದು ಮತ್ತೆ ಎಲ್ಲಿಯೋ ರಾಜಕಾರಣ. ಅದರಿಂದ ಇವರೇ ಒಂದು ಯೋಜನೆ ಮೇಳ ಯಾಕೆ ಮಾಡಬಾರ್ದು ಅನ್ನುವಂಥ ಕಾರಣವನ್ನು ಅವರು ಕಿವಿಯಲ್ಲಿ ಹಾಕಿದ್ದಾರೆ. ಅವ್ರು ಮಾಡಬೇಕು ಅನ್ನೋ ಕಾರಣ ಅದು ಅದರದ್ದೇ ಆದ ಕೆಲವು ಸವಾಲುಗಳಿರ್ತವೆ. ಅವನ್ನೆಲ್ಲ ಜಯಿಸೋ ತಾಕತ್ತು ಆ ಸಂಘಟನೆಗೆ ಇರ್ತದೆ. ಇನ್ನು ಸೈಯದ್ ಜಮುಲ್ಲಾ ಶರೀಫ್ ಅವರು ಮಾತಾಡ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ತುಂಬ ಕ್ರಿಯಾಶೀಲವಾಗಿ ಮಾಡ್ತಾ ಇದೆ ಅಂತ, ಹಾಗೆ ಎಲ್ಲ ಹಿರಿಯರು ಹೇಳಿದರು. ಅದು ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ. ಇಲ್ಲಿವರೆಗೆ ನಾನು ನನ್ನ ಈ ತಂಡಗಳನ್ನೆಲ್ಲ ಜೊತೆಗಿಟ್ಟುಕೊಂಡು ಇಡೀ ಜಿಲ್ಲೆಯಲ್ಲಿ 19 ತಾಲೂಕಾ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡಿದ್ದೇವೆ, 2 ಜಿಲ್ಲಾ ಸಮ್ಮೇಳನವನ್ನು ಮಾಡಿದ್ದೇವೆ. ಕಳೆದ ಜಿಲ್ಲಾ ಸಮ್ಮೇಳನ ಎಲ್ಲ ಭಾಗದಲ್ಲಿ ನಮ್ಮ ವೇಣುಗೋಪಾಲ್ ಮತ್ತು ಅಲ್ಲಿಯ ತಾಲೂಕು ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದೇವೆ. ನಮ್ಮ ಸೈಯದ್ ಜಮುಲ್ಲಾ ಶರೀಫ್ ಅವರ ಭಾಷಣ ಇನ್ನೂ ಎಲ್ಲ ಭಾಗದಲ್ಲಿ ಜನರ ಕಿವಿಯಲ್ಲಿ ಇನ್ನೂ ಬಿಟ್ಟುಕೊಳ್ತಾ ಇದೆ. ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಕೇಳಿದ್ರೆ, ನಾವು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಹೊಸರಲ್ಲಿ ನಮ್ಮ ಈ ಗೆಳೆಯರ ತಂಡವನ್ನು ಕಟ್ಕೊಂಡವಾಗ ಏನೇನು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದೀರ ಅವನ್ನೆಲ್ಲ ನಾವು ನಮ್ಮ ಮಿತಿಯಲ್ಲಿ ನಮ್ಮ ಸಾಧ್ಯತೆಯಲ್ಲಿ ಮಾಡ್ತಾ ಇದ್ದೇವೆ. ಅಷ್ಟು ಮಾಡಿದ್ದೇವೆ ಅಂತಲ್ಲ, ಒಂದು ಮಿತಿಯಲ್ಲಿ ಮಾಡಿದ್ದೇವೆ ಅಷ್ಟೇ. ಕುಮಟಾಕ್ಕೆ ಬಂದವಾಗ ನನಗೆ ಚಕ್ಕಂದ ಸಿಕ್ಕದ ಹೆಸರು ಡಾಕ್ಟರ್ ಶ್ರೀಧರ್ ಉಪ್ಪಿನಪತಿ. ತುಂಬ ಕ್ರಿಯಾಶೀಲ ಗೆಳೆಯ. ಕಾಲೇಜಿನಲ್ಲಿ ನನ್ನ ಜೊತೆಗೆ ಒಂದು ನಾನು ತಾಲೂಕು ಅಧ್ಯಕ್ಷ ಮಾಡಿದವಾಗ ಯಾವುದೋ ಪತ್ರಿಕೆ ಬಂತು, ಕಾಲೇಜ್ ಗೆಳೆಯರನ್ನ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನು ಮಾಡಿದ್ದಾರೆ ಅಂತ. ಮತ್ತು ನನ್ನ ಹಣತೆ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿ ಅಂತ ಒಂದಿದೆ ಸಂಘಟನೆ. ಆಗ ಅವರು ಸಂಚಾಲಕರಾಗಿದ್ದರು. ತನ್ನ ಹಣತೆ ಬಳಗವನ್ನು ಇಲ್ಲಿ ಮಾಡ್ತಿದ್ದಾರೆ ಅಂತ ಮತ್ತು ಯಾವುದೋ ಪತ್ರಿಕೆ ನನ್ನ ಬಗ್ಗೆ ತುಂಬ ಪತ್ರಿಕೆಗಳು ಬರ್ತಾ ಇರ್ತದೆ. ಆಗಾಗ ಟೀಕೆಗಳು ಬರ್ತವೆ. ನಾನು ಅವು ಆ ಟೀಕೆಗಳಲ್ಲಿ ಒಳ್ಳೆಯದನ್ನು ಖಂಡಿತವಾಗಿ ನಾನು ಅದನ್ನು ಗಂಭೀರವಾಗಿ ಪರಿಗಣಿಸ್ತೇನೆ. ಅದಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗೋದಿಲ್ಲ. ನನ್ನ ಕೆಲಸಗಳ ಮೂಲಕ ಮಾತ್ರ ನಾನು ಪ್ರತಿಕ್ರಿಯೆ ಕೊಡ್ತೇನೆ. ಬಹುಶಃ ನಾನು ಆ ದಿವಸ 3 ವರ್ಷಗಳ ಹಿಂದೆ ನಾನು ಏನು ನಿರ್ಧಾರ ತಗೊಂಡಿದ್ದೆ ಡಾಕ್ಟರ್ ಶ್ರೀಧರ್ ಗಣಪತಿ ಅವರನ್ನು, ಅದಕ್ಕೆ ಉತ್ತರ ಈ ಸಿಕ್ಕಿದೆ ಜನರಿಗೆ. ಅವರು ಕ್ಲಾಸ್ಮೇಟ್ ಅಂತ ಮಾಡಿದಾರ ಅಥವಾ ಹಂತೆ ಬಳಗ ಅಂತ ಮಾಡಿದಾರ ಏನು ಅಂತ. ಈ ಸಾಹಿತ್ಯ ಪರಿಷತ್ ಜಂಜಾಟದಲ್ಲಿ ನಮ್ಮ ಖಾಸಗಿ ಬದುಕು ಸ್ವಲ್ಪ ನಿಧಾನವಾಗ್ತಾ ಹೋಗ್ತದೆ. ನಾನು ಕೂಡ ಸಾಹಿತ್ಯದ ಒಂದು ವಿದ್ಯಾರ್ಥಿ. ಕವನ ಬರೆಯೋದ್ರಲ್ಲಿ ಆಸಕ್ತಿ ಇದೆ, ಕಥೆ ಬರೆಯೋದ್ರಲ್ಲಿ ನನಗೆ ಆಸಕ್ತಿ ಇದೆ. ಆದರೆ ಈ ಸಂಘಟನೆ ಬರ್ತಿದ್ದಾಗಲೇ ನನ್ನ ಬರವಣಿಗೆ ಕಡಿಮೆ. ತುಂಬ ಜನ ನನಗೆ ಇಡೀ ಜಿಲ್ಲೆಯಲ್ಲಿ ಬೈತಾ ಇದ್ದಾರೆ, ಈ ಎಲ್ಲ ಸಾಹಿತ್ಯಗಳು ಬೈತಾ ಇದ್ದಾರೆ, ನೀನು ಯಾಕೆ ಕಥೆ ಬರೆದು ನಿಲ್ಲಿಸಿದೀಯಾ, ನೀನು ಯಾಕೆ ಕವನ ಬರೆದು ನಿಲ್ಲಿಸಿದೀಯಾ ಅಂತ. ಆದರೆ ನನ್ನ ಸದ್ಯದ ನನ್ನ ಗಮನ ಸಾಹಿತ್ಯ ಪರಿಷತ್ತನ್ನು ಚೆನ್ನಾಗಿ ಮಾಡಬೇಕಾಗಿದೆ. ಆಶ್ಚರ್ಯ ಆಗ್ಬೋದು, ನನ್ನ ಗೆಳೆಯ ಡಾಕ್ಟರ್ ಶ್ರೀಧರ್ ಉಪ್ಪಿನಪತಿ ಅವರ ಪುಸ್ತಕ ಕಡಲಿಗರ ಸಂಸ್ಕೃತಿ ಅಂತ ಅವರು PhD ಪ್ರಬಂಧ, ಅದನ್ನು ನಾನು ಬಿಡುಗಡೆ ಮಾಡಬೇಕು ಅಂತ ನಾವು 4 ತಿಂಗಳಿಂದ ಕಳೆದ ಉದಯ ದಿವಸಗಳಿಂದ ಸಿದ್ಧತೆ ಮಾಡ್ತಾನೆ ಇದ್ದೇವೆ. ಆದರೆ ಅವರ ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೂ ಕೂಡ ನಮಗೆ ಸಮಯ ಸಿಗ್ತಾ ಇಲ್ಲ. ನಾವು ಸಾಹಿತ್ಯ ಪರಿಷತ್ ಕಡೆ ಪೂರ್ತಿ ಗಮನ ಕೊಡ್ತಾ ಇದ್ದೇವೆ. ನಮ್ಮ ಉಮೇಶ್ ಮುಖಂಡರ ಪುಸ್ತಕ ಬಿಡುಗಡೆ ಮಾಡೋದೇನಿದೆ ಅದನ್ನು ಗಮನ ಕೊಡೋಕ್ಕಾಗ್ತಾ ಇಲ್ಲ. ಹೀಗೆ ನಮ್ಮ ಸಂಘಟನೆಗೆ ನಾವು ಚೆನ್ನಾಗಿ ಮಾಡ್ತಾ ಹೋಗಬೇಕು ಅಂತಿದ್ದಾಗಲೇ ನಮ್ಮ ಖಾಸಗಿ ಬದುಕುಗಳು ಎಲ್ಲೋ ಒಂದು ಕಡೆ ನಿಧಾನಗತಿ ಆಗ್ತಾ ಇದೆ. ಹಾಗೆ ನಿಧಾನ ಆದಾಗ ಇಲ್ಲಿ ನಾವು ವೇಗ ಪಡ್ಕೊಳ್ಬೇಕಾಗ್ತದೆ. ಈ ವೇಗ ಪಡ್ಕೊಂಡಾಗ ನಮ್ಗೆ ಎಲ್ಲೋ ಒಂದು ಸಾರ್ಥಕತೆ ಕೊಡ್ತೇವೆ ಸಂಘಟನೆ ಜನರು. ನೀವೆಲ್ಲ ನನಗೆ ಏನೋ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಿ, ಅದನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ. ಹಾಗೆ ನಿಮ್ಮೆಲ್ಲರ ಪ್ರೀತಿ ಸಾಹಿತ್ಯ ಪರಿಷತ್ತಿನಲ್ಲಿರಲಿ, ನಮ್ಮೆಲ್ಲರಲ್ಲಿರಲಿ. ಇಂಥ ಕೃಷ್ಣಾನಂದ, ಮಹೇಂದ್ರ, ಪಾಪು ಮತ್ತಿಂಥ ಗೆಳೆಯರ ಬಳಗ ನಮ್ಮ ಹಿಂದಿರಲಿ. ನಮ್ಮ
ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಪ್ರಕಾರ ಅವರು ಹೇಳಿದರು, ಕಥಾಮಹೋತ್ಸವದಲ್ಲಿ ಕರಾವಳಿ ಉತ್ಸವದಲ್ಲಿ ಆ ಜಾನಪದ ಸಂಸ್ಕೃತಿ ಕಲೆಗಳಿಗೆ ಬೆಲೆ ಕೊಡುವುದಿಲ್ಲ, ಯಾವುದೋ ಬೇರೆ ರಾಜ್ಯದ ಕಲೆಗಳಿಗೆ ಮಾಡ್ತಾರೆ ಅಂತ. ನಾವೆಲ್ಲ ಸೇರಿ ಖಂಡಿತವಾಗಿ ನಾವು ಹೋರಾಟ ಮಾಡೋಣ. ಅಲ್ಲಿ ಒಂದು ಕೊರತೆ ಇದೆ, ಏನಂತ ಹೇಳಿದ್ರೆ ಆ ವೇದಿಕೆಗಳಲ್ಲಿ ಕರಾವಳಿ ಉತ್ಸವ ನೋಡಿದ್ವಿ, ಅಲ್ಲಿ ಒಬ್ಬನೇ ಒಬ್ಬ ಸಾಹಿತ್ಯವನ್ನು ಕಲಿಸೋದಿಲ್ಲ. ಅಲ್ಲಿ ಇಂಥ ಸಾಹಿತ್ಯಗಳನ್ನು ಒಮ್ಮೆ ಕಲಿಸಿದ್ರೆ ಒಂದು ಒಳ್ಳೆಯ ಸಂದೇಶ ನಾವು ಸಾಧ್ಯತೆ ಇರ್ತಾರೆ. ಕಥಾಮಹೋತ್ಸವದಲ್ಲಿ ಪಂಪ ಪ್ರಕೃತಿ ಮಾತ್ರ ಒಬ್ಬ ಸಾಹಿತ್ಯ ತರ್ತಾರೆ, ಕೊಡ್ತಾರೆ, ಕಾಟಾಚಾರ ಪರಿಚಯ ಮಾಡ್ತಾರೆ, ಬಿಟ್ಬಿಡ್ತಾರೆ. ಮತ್ತು ಅದ್ರ ಬಗ್ಗೆ ಒಂದು ಸಾಹಿತ್ಯವಾದ ಪಂಪ ಪ್ರಕೃತಿ ಪುಸ್ತಕದ ಬಗ್ಗೆ ಒಂದು ಚರ್ಚೆ ಆಗೋದಕ್ಕೆ ಒಂದು ಅವಕಾಶಗಳಿರೋದಿಲ್ಲ. ನಾನು ಬಂದ ಹೊಸರಲ್ಲಿ ಒಂದು ದೊಡ್ಡ ಆಂದೋಲನ ಮಾಡಿದ್ದೆ ಸರ್ಕಾರದ ಜೊತೆ, ಒಂದು ಜಿಲ್ಲಾಡಳಿತ ಜೊತೆಗೆ. ಅಲ್ಲಿ ಸಾಹಿತ್ಯದ ಕಾರ್ಯಕ್ರಮ ಆಗಲೇಬೇಕು ಅನ್ನೋದಾಗಿದ್ದಾರೆ. ಆ ವರ್ಷ ನನ್ನನ್ನೇ ಸಾಂಸ್ಕೃತಿಕ ಕಾರ್ಯಕ್ರಮದ ಅಧ್ಯಕ್ಷನನ್ನಾಗಿ ಮಾಡಿ ಬೇರೆ ಬೇರೆ ಗೋಷ್ಠಿಗಳನ್ನಾಗಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದು, ಅದನ್ನು ಯಶಸ್ವಿಯಾಗಿ ಮಾಡಿದ್ರು. ಬೇರೆ ಬೇರೆ ಗೋಷ್ಠಿಗಳನ್ನು ಮಾಡಿದ್ರು, ಪಂಪನ ಬಗ್ಗೆ, ಹಳೆಗನ್ನಡದ ಬಗ್ಗೆ, ಬನವಾಸಿ ಅಭಿವೃದ್ಧಿ ಬಗ್ಗೆ ಮತ್ತು ಈ ಕನ್ನಡದ ಸಂಬಂಧಪಟ್ಟಂತೆ ಸಾಹಿತ್ಯದ ಬಗ್ಗೆ ಎಲ್ಲ. ಆನಂತರ ಕ್ರಮೇಣ ಅದು ಯಾವ ಕೈವಾಡಗಳಿಂದ ಗೊತ್ತಿಲ್ಲ, ಸಾವಕಾಶವಾಗಿ ಅಲ್ಲಿ ಸಾಹಿತ್ಯದ ಒಂದು ಪಕ್ಕಕ್ಕಿರ್ತಾರೆ. BSLS ಪಂಪಗಳನ್ನು ಮತ್ತೆಲ್ಲ ಕೊಡಬೇಕು ಅಂತ ಮಾಡಿದಾಗ ಮತ್ತೆ ನಾವು ಸಾಹಿತ್ಯ ಪರಿಷತ್ ಮೂಲಕ ದೊಡ್ಡ ಧ್ವನಿ ಇದ್ದೀವಿ. ನೀವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೇಳಿದ್ದೀನಿ ನಾನು, ನೀವು ಎಲ್ಲಾದರೂ BSLS ಅವರಿಗೆ ಬೆಂಗಳೂರಿನಲ್ಲಿ ಅಥವಾ ಕಾಗದದಲ್ಲಿ ಪತ್ರಿಕೆ ದೊಡ್ಡಾಗ್ತದೆ ನಾನು ಅಂತ. ಆಗ ಸುರತ್ನ ಸಂಪರ್ಕದಲ್ಲಿದ್ದು, ಆಗ ಸಮಾಧಾನ ಅಂತ ಹೇಳಿದ್ರೆ ಬನವಾಸಿಯಲ್ಲಿ ಅವರಿಗೆ ಪಂಪ ಪ್ರಶಸ್ತಿ ಕೊಟ್ಟಿದ್ದಾರೆ, ಅದು ನನ್ನ ಹೆಮ್ಮೆ. ಆದರೆ ಮತ್ತೆ ನಮ್ಮ ಆಗ್ರಹ ಏನು ಕೇಳಿದ್ರೆ, ನಮ್ಮ ಸರ್ಕಾರ ಹೇಳಿದ ಹಾಗೆ ನಮ್ಮ ಸಾಹಿತಿಗಳನ್ನು ಕಥಾಮಹೋತ್ಸವದಲ್ಲಿಯೂ ಮತ್ತು ಕರಾವಳಿ ಉತ್ಸವದಲ್ಲಿಯೂ ಖಂಡಿತವಾಗಿ ಕಲಿಸಲೇಬೇಕು, ಯಾರನ್ನೇ ಕಲಿಸಬಹುದು. ಮತ್ತು ನಮ್ಮ ಜಿಲ್ಲೆಯವರಿಗೆ ಹೆಚ್ಚಿನ ಪ್ರಶಸ್ತಿಯನ್ನು ಕೊಡಿಸುತ್ತೆ. ಆ ಥರ ಮಾಡಿದವಾಗ ನಮ್ಮ ಜಿಲ್ಲೆಯ ಧ್ವನಿಯನ್ನು ಬೇರೆ ಜಿಲ್ಲೆಯವರಿಗೆ ಇಡೀ ನಾಡಿಗೆ ಕೇಳಿಸುವಂಥ ಅವಕಾಶಗಳನ್ನು ಅಂಥ ಮಹತ್ವದ ವೇದಿಕೆಗಳಾಗಬೇಕು. ಕೇವಲ ಮುಖ್ಯಮಂತ್ರಿ ಅಥವಾ ಕೇವಲ ಸಚಿವರು ಅಥವಾ ಕೇವಲ ಶಾಸಕರು ಮಾತ್ರ ಅಲ್ಲ, ಸಾಹಿತಿಗಳನ್ನು ಅಥವಾ ಕಲಾವಿದರನ್ನು ಅಲ್ಲಿ ತಂದು ಅವರ ಮಾತುಗಳನ್ನು ಅವಕಾಶವನ್ನು ಇಲ್ಲಿಯ ಜನರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಆ ಬಗ್ಗೆ ನಾವು ಹೋರಾಟ ಮಾಡ್ತೇವೆ ಅಂದರೆ ನನ್ನ ಮಾತು. ಧನ್ಯವಾದಗಳು ಶ್ರೀಯುತ ಅರವಿಂದ್ ಕರ್ಕಿಗೋಳಿಯವರಿಗೆ. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶ್ರೀಧರ್ ಉಪ್ಪಿನಗಣಪತಿಯವರ 2 ನಿಮಿಷದ ಮಾತಿಗೆ ಅವಕಾಶ. ಮಾನವಕ್ಕಿಂತ ಈ ಒಂದು ಸಂಘಟನೆಗೆ ನೆರವಿದ್ದಂಥ ಅಕ್ಷರಕಲ ಯುವಕ ಸಂಘಟನೆಗಳು 2 ಇಷ್ಟಪಡ್ತಾರೆ. ಕಳೆದ ವರ್ಷ ಬಾಳದಲ್ಲಿ ತಾವೆಲ್ಲರೂ ಕೃಷ್ಣಾನಂದ ವರ್ಣೇಕರ್, ಚಂದ್ರಾಸ್ ನಾಯ್ಕ್, ಮಹೇಂದ್ರ, ಈಗ ಒಂದು ತಂಡ ಬಾಡ ಕೊಡ್ತಾರೆ. ಅಲ್ಲಿಯ ಕನ್ನಡ ಧ್ವಜವನ್ನು ಕರ್ಕೊಂಡು ಹೋಗ್ತೇವೆ. ಬಹುಶಃ ತೆಗೆದುಕೊಂಡು ಎತ್ಕೊಂಡಂಥ ರೀತಿ ವಿಶ್ವಕಪ್ನಲ್ಲಿ ಏನು ಗೆದ್ದಂಥ ಖುಷಿ, ಯಾಕೆಂದರೆ ತಗೊಂಡು ಬಂದವರು ಅದನ್ನೆಲ್ಲೋ ಮೂಲೆಯಲ್ಲಿ ಇರಲಿಲ್ಲ. ಅವರನ್ನು ತಗೊಂಡು ಬಂದು ಭದ್ರವಾದ ಒಂದು ಅಪಾರ್ಟ್ಮೆಂಟ್. ಬಹುಶಃ ಅಕ್ಟೋಬರ್ ತಿಂಗಳು ನನಗೆ ಕರೆ ಮಾಡ್ತೀನಿ, ಸಮ್ಮೇಳನ ಮಾಡಿಬಿಟ್ಟು ಯಾವ ಮೀಟಿಂಗ್ ಮಾಡಬೇಕು. ನಾನು ಹಾಗೆ ಹೇಳಿದೆ, ನಾವು ಮಾಡಿದ್ದು ಅಲ್ಲಿ 2018 ಫೆಬ್ರವರಿ. ಬಹುಶಃ ಆ ಒಂದು 2 ವರ್ಷ ಮುಗಿಲಿ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮುಗಿಲಿ, ನಂತರ ಮಾಡೋಣ. ಮತ್ತೆ ಫೋನ್ ಮಾಡ್ತಾರೆ, ಆ ಹುಮ್ಮಸ್ಸನ್ನು ಅಲ್ಲಿಂದ ಇಲ್ಲಿವರೆಗೂ ಕಾಲ್ಕೊಂಡು. ಬಹುಶಃ ಕತ್ಗಾಲ್ ಅಂತ ಈ ಒಂದು ಗ್ರಾಮದಲ್ಲಿ ಬಹಳ ಅದ್ಧೂರಿಯಾಗಿ ಹೇಳಿದ ನಾನು ಸಮ್ಮೇಳನ 3 ಸಾಹಿತ್ಯ ಸಮ್ಮೇಳನ ನಾನು ಸಂಘಟಿಸಿದ್ದು. ಪ್ರತಿ ವರ್ಷ 2 ದಿನ 2 ಮಕ್ಕಳ ಸಾಹಿತ್ಯ ಸಮ್ಮೇಳನ. ಬಹುಶಃ ಎಲ್ಲಕ್ಕಿಂತ ಅತ್ಯಂತ ಖುಷಿ ಕೊಟ್ಟಿದ್ದ, ಅತ್ಯಂತ ಸಂಭ್ರಮದಿಂದ ಈ ಒಂದು ಅದ್ಧೂರಿ ವೇದಿಕೆಯಿಂದ ಅದು ಕಂಡಿದ್ದು ಕತ್ಗಾಲದ ಈ ಸಾಹಿತ್ಯ ಸಮ್ಮೇಳನಕ್ಕೆ ಬಹಳ ಖುಷಿಯಾಗ್ತದೆ. ಈ ಅಕ್ಷರಕಲಾ ಯುವಕ ಸಂಘದ ನೇತೃತ್ವ ಕೃಷ್ಣಾನಂದ ವರ್ಣೇಕರ್, ಅವ್ರ ಜೊತೆಗೆ ಕೃಷ್ಣಾನಂದ ಭಟ್, ಜೊತೆಗೆ ಅವರ ತಂಡ, ಇವರೆಲ್ಲರೂ ಕೂಡ ಬಹುಶಃ ಕಳೆದ 1 ತಿಂಗಳಿಂದ ವಿಶೇಷವಾಗಿ ಕೃಷ್ಣಾನಂದ ವರ್ಣೇಕರ್ ಬಗ್ಗೆ ನಾನು ಅಭಿಮಾನದಿಂದ ಹೇಳಲೇಬೇಕು. ಎಲ್ಲೆಲ್ಲಿ ಸುತ್ತಾಡಿದ್ದೇವೆ ಅನ್ನೋದು ಅವರು ಗೊತ್ತು, ನನಗೆ ಗೊತ್ತಿಲ್ಲ.
ಎಲ್ಲ ಕಡೆ ಯಾಕಂದರೆ ಸರ್ಕಾರದಿಂದ ಕೊಡುವಂಥ ಅನುದಾನ ತಮಗೆ ಗೊತ್ತಿದೆ. ಇದು ಒಂದು ಸುಮಾರು 5.5 ಲಕ್ಷ 6 ಲಕ್ಷ ಒಂದು ಬಜೆಟ್ ನಮ್ಮ. ಈ ಅಷ್ಟೊಂದು ಹಣವನ್ನು ಹೊಂದಿಸಬೇಕಿದ್ರೆ ಎಲ್ಲೆಲ್ಲಿ ತಿರುಗಾಡ್ತೀವಿ, ಎಲ್ಲೆಲ್ಲೂ ಕಾಲ್ ಮಾಡಿರ್ತೀವಿ, ಮತ್ತೆ ಅವರ ಹೋಗಿರ್ತೀವಿ, ಆಮೇಲೆ ಬಾ ಅಂತ ಹೇಳ್ತಾರೆ. ಈ ಆದರೂ ಕೂಡ ಅಂದುಕೊಂಡಂಗೆ ಆಗಿದೆ. ಮತ್ತೊಮ್ಮೆ ತಂಡಕ್ಕೆ ನನ್ನ ಅನುಮಾನದ ಅರಿವು ಜಾಸ್ತಿ ಇದನ್ನೆಲ್ಲ ಮಾಡಬೇಕಂತ ತಾವೆಲ್ಲ ನಮ್ಮನ್ನು ಸನ್ಮಾನ ಮಾಡಿ ಹೇಳಿದ್ರು. ನನಗೊಂದು ಸಾಹಿತ್ಯ ನೆನಪಾಗ್ತಾರೆ. ಅಶ್ವತ್ಥ ಪುರಾಣ, ಒಳಿತು ಮಾಡುವ ಮನುಷ್ಯ ಈ ಇರುವುದ 3 ದಿವಸ, ಉಸಿರು ನಿಂತ ಮೇಲೆ ನಿನ್ನ ಹಣ ಹಾಕುತ್ತಾರೆ, ನಿನ್ನ ಹೆಸರು ಹೇಳುತ್ತಾರೆ, ಕೆಟ್ಟ ಕಟ್ಟುತ್ತಾರ, ಮಣ್ಣಾಗ ಉರುಳುತ್ತಾರ, ಸುಟ್ಟು ಹಾಕುತ್ತಾರೆ. ಬದುಕಂದ್ರೆ ಇಷ್ಟ. ಹಾಗಾಗಿ ಬದುಕನ್ನ ಮತ್ತೆ ನಮ್ಮನ್ನು ಹಸನಾಗಿಸ್ಕೊಳ್ಬೇಕು. ನಮ್ಮ ನಂತರದಲ್ಲಿ ಇನ್ನೊಬ್ಬರು ನಡೆಸ್ಕೊಳ್ಬೇಕಾದ ರೀತಿಯಲ್ಲಿ ನಾವು ಕಟ್ಟುವ ಕೆಲಸ ಆಗಬೇಕು. ಹಾಗಾದಾಗ ಮಾತ್ರ ಸಾಧ್ಯ. ಈ ಕಟ್ಟುವ ಕೆಲಸದ ನೆರವು ನಿಂತವರು ಅಕ್ಷರ ಕಲಾ ಯುವಕರ ಜೊತೆಗೆ ಬಹುಶಃ ಅಲ್ಲಿ ಮತ್ತು ಸುನೀಲ್ ಅಲ್ಬಿ, ಈ ಸುನೀಲ್ ಅಲ್ಬಿಗ ಹೇಗಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ರಾತ್ರಿ 11 ಗಂಟೆಗೆ ನಾವು ಇವಾಗ 4 ವರ್ಷಕ್ಕೆ ಬಂದರೂ ಕೂಡ ಅಪ್ಲಿಕೇಶನ್ ಕೂಡ ಅಲ್ಲಿ ಆನ್ ಮಾಡಬೇಕು, ಇಲ್ಲಿ ಮಾಡಬೇಕು, ಅವ್ರ ತಂಡ ಇದೆ. ಅದರ ನಂತರ ಮತ್ತೆ ಹೊನ್ನಾಳಿ ಹೋಗ್ತಾರೆ. ಇಲ್ಲಿಂದ 11 ಗಂಟೆ ರಾತ್ರಿಗೆ ಹೊನ್ನಾಳಿ ಯಾವುದೊಂದು ಕಾರ್ಯಕ್ರಮ ಬೈಕ್ನಲ್ಲಿ ಹೋಗ್ತಾರೆ, ಮತ್ತೆ ಬರ್ತಾರೆ. ಬಹುಶಃ ಇದು ನನ್ನ ಪ್ರೀತಿ, ಕನ್ನಡದ ಅಭಿಮಾನ ಅಂತ ನಾನು ಅಂದ್ಕೊಂಡಿದ್ದೀನಿ. ಸುನೀಲ್ ಅವರಿಗೆ ಒಂದು ಜೊತೆಗೆ ನನಗೆ ಬಹಳ ಆತ್ಮೀಯವಾಗಿ, ಬಹಳ ಅತ್ಯಂತ ಪ್ರೀತಿಯಿಂದ ನನಗೆ ಹೆಗಲಾದವರು. ಯಾಕಂತ ಹೇಳಿದ್ರೆ ಎಷ್ಟೊತ್ತಿಗೆ ಫೋನ್ ಮಾಡಿ, ಯಾಕಂದ್ರೆ ಸಾಹಿತ್ಯ ಪರಿಷತ್ ಅಂತ ಹೇಳ್ಕೊಂಡ್ರೆ ಇದು ಯಾವುದೇ ರೀತಿ ಅನುದಾನ ಬರುವುದಿಲ್ಲ. ಅದೆಲ್ಲ ಒಂದು ಉಚಿತ ಸೇವೆ. ಎಷ್ಟೊತ್ತಿಗೆ ಫೋನ್ ಮಾಡಲಿ ತಕ್ಷಣಕ್ಕೆ ಹಾಜರಾಗಿ ಅತಿಯಾಗಿ ಏನು ನಾವು ಮಾಡಬೇಕು ಅನ್ನೋ ರೀತಿಯಲ್ಲಿ. ಹಾಗೆ ನನಗೆ ಆಗಲೇ ಕಟ್ಟಿಕೊಳ್ಳೋದು ನಮ್ಮ ಖಾಸಗಿ ಬದುಕನ್ನು ಎಲ್ಲೋ ನಾವು ದೂರ ಮಾಡಿ ಇದ್ರ ಜೊತೆಗೆ ಬರ್ತಾ ಇದ್ದಾರೆ. ಹಾಗಾಗಿ MM ನಾಯ್ಕನವರು ನಾನು ಆತ್ಮೀಯ ಅಭಿನಂದನೆ ಸಲ್ಲಿಸ್ತೇನೆ. ಅದ್ರ ಜೊತೆಗೆ ಸುರೇಶ್ ನಾಯ್ಕರು, ರಾಜೇಶ್ ಶೇಖರು, ಚಿದಾನಂದ ಭಂಡಾರಿ, ನನ್ನ ಶೈಲಕ, ಎಲ್ಲರ ಒಂದು ನನ್ನ ಶಿಕ್ಷಕ ಬಂಧುಗಳು ಇವರೆಲ್ಲರೂ ನನಗೆ ಸಾಥ್ ನೀಡಿದ್ದಾರೆ. ಅವರೆಲ್ಲರಿಗೂ ನನ್ನ ಒಂದು ವಿಶೇಷವಾದ ಕೃತಜ್ಞತೆಯನ್ನು ಈಗಾಗಲೇ ನಮ್ಮ ಹುಟ್ಟಲ್ಲಿ ಹೇಳಲಿಕ್ಕಿದ್ದಾರೆ. ಆದರೂ ಕೂಡ ಒಂದು ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗಿ ಈ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ನನ್ನ ಒಂದು ಗುರುಗಳು ಶರೀಫರು, ಸಮ್ಮೇಳನದ ಅವರು ಕೊಳ್ಳೆಗೆರೆಯಲ್ಲಿ ಮಿತ್ರ ಕಟ್ಟಿಕೋಡಿ, ಹಾಗೆ ಎಲ್ಲ ಜೊತೆಗಿದ್ದಾರೆ. ಸುರೇಶ್ ಬಟ್ಟೆಗಳೀಗ ತಾವೆಲ್ಲ ನಮ್ಮ ಪ್ರಸನ್ನ ಪ್ರಭುರವರ ಜೈಕಾರ ಒಂದು ಕನ್ನಡದ ಡಿಂಡಿಮ ಕಾರ್ಯಕ್ರಮಕ್ಕೆ ಬಹಳ ಕಾತುರದಿಂದಿದ್ದೀವಿ. ಇಷ್ಟೊತ್ತನ ಕಾತುರದಿಂದ ಜೊತೆಗೆ ನಮ್ಮನ್ನು 2 ದಿನಗಳ ನಿರಂತರವಾಗಿ ಕಾಡಿದ್ದು ಈ SP ಪಿಂಗಳೆಯವರ ಬೇಡಿಕೆ ಮತ್ತು ದಿನಕರ್ ದೇಸಾಯಿ ಅವರ ಈ ದಿನಕರ್ ದೇಸಾಯಿ ಅವರು ಮತ್ತು ಇಂದಿಗೂ ಕೂಡ ಸ್ವತಂತ್ರ ಹೇಳಿದ್ರೆ ಅವರ ಹೇಳಿರುವಂಥ ಅದೇ ಸಾಲುಗಳು ನಮ್ಮನ್ನು ಮತ್ತೆ ಮತ್ತೆ ಕಾಡ್ತಾರೆ, ಮತ್ತೆ ಮತ್ತೆ ತಡ್ತಾರೆ, ಮತ್ತೆ ಮತ್ತೆ ಹೋಗ್ತಾರೆ. ನನ್ನ ದೇಹದ ಬುದ್ಧಿ ಗಾಳಿಗೆ ಹೋಗಿ ಕೀಳಲಿಯದು ಭತ್ತ ಬೆಳೆಯುವುದು, ಬೂದಿ ಹೊಟ್ಟಿನಿಂದ ತೆನೆಯೊಂದು ತೂರಿದರೆ ಧನ್ಯವಾಯಿತು ಹುಟ್ಟು ಸಾಗಿ. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ಶ್ರೀಧರ ಅವರಿಗೆ. ಬಂದವರೇ, ನಮ್ಮ ಉಸಿರು ಕನ್ನಡಮಯವಾಗಲಿ, ನಮ್ಮ ಹೆಸರು ಕನ್ನಡಮಯವಾಗಲಿ, ನಮ್ಮ ಕಸುಬು ಕನ್ನಡಮಯವಾಗಲಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳಿಗೆ, ಸಿರಿಗನ್ನಡಂ ಏಳಿಗೆ ಎನ್ನುತ್ತಾ ವಂದನಾರ್ಪಣೆ ಹಾಗೂ ಉಪಕಾರ ಸ್ಮರಣೆಯೊಂದಿಗೆ ಶ್ರೀಯುತ ಕೃಷ್ಣಾನಂದ ಗರ್ಣೇಕರ್ ಅಧ್ಯಕ್ಷರು, ಸ್ವಾಗತ ಸಮಿತಿ, 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇರುವ ವೇದಿಕೆಗೆ. ಮೊದಲಿಗೆ ನಾನು ಕುವೆಂಪು ಅವರು ಬಂದ ಒಂದು ಕವಿತೆಯಲ್ಲಿ ಕನ್ನಡಕ್ಕಾಗಿ ಕೈ ಎತ್ತು ಅದು ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಕೊಳ್ಳೆತ್ತು ಅದು ಪಾಂಚಜನ್ಯವಾಗುತ್ತದೆ, ಕನ್ನಡಕ್ಕಾಗಿ ಕಿರು ಬೆರಳೆತ್ತು ಅದು ಅದೇ ಗೋಮುಖನಾಗಿ ವಿಕಸಿಸುತ್ತದೆ. ಎಷ್ಟು ಸುಂದರವಾದ ಸಾಹಿತ್ಯ. ಕನ್ನಡ ಎನೆ ಕುಣಿದಾಡುವ ಎನ್ನದೆ ಕನ್ನಡ ಎನೆ ಕಿವಿ ನೀವಿರಾಗುವುದು. ಕುವೆಂಪು ಅವರ ಈ 2 ಮಾತುಗಳು ಎಷ್ಟು ಸತ್ಯವೋ ಅಷ್ಟೇ ಈ ಸಾಹಿತ್ಯ ಸಮ್ಮೇಳನ ತುಂಬಿಸುತ್ತೆ. ಯಾಕೆಂದರೆ
ಕಳೆದ 15 ದಿನಗಳಿಂದ ನಾವೆಲ್ಲ ಪಟ್ಟ ಶ್ರಮ ಇವತ್ತು ಈ ವೇದಿಕೆಯಲ್ಲಿ ಸ್ವಾಗತೆಯನ್ನು ಪಡಿತಾ ಇದ್ದಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಕೇವಲ ಕ್ರೀಡೆಯಿಂದ ಗುರುತಿಸಿಕೊಂಡಂತ ಅಕ್ಷರದಲ್ಲಿ ಸಹ ಇವತ್ತು ನಮ್ಮ ಅವಿಭಾಜ್ಯ ಅಂಗವಾದ ಕನ್ನಡ ಭಾಷೆಯನ್ನ ಇಲ್ಲಿ ಗುರುತಿಸುವ ಕೆಲಸವನ್ನು ಮಾಡಿದೆ. ಬಹಳ ಅದ್ಭುತ ಕ್ಷಣ ಈ ಒಂದು ವೇದಿಕೆ. ಈ ಒಂದು ವೇದಿಕೆಯಲ್ಲಿ ನಾನು ಕೆಲವು ಮಾತುಗಳನ್ನು ಆಡಲೇಬೇಕಾಗ್ತದೆ. ಈ ಒಂದು ಕಾರ್ಯಕ್ರಮ ನಮಗೆ ಇಷ್ಟು ಅದ್ಭುತವಾಗಿ ಮೂಡಿ ಬರಲಿಕ್ಕೆ ಯಾರು ಅವಕಾಶವನ್ನು ಒದಗಿಸಿಕೊಟ್ಟರು ಅವರನ್ನ ಸ್ಮರಿಸಬೇಕಾಗ್ತದೆ. ಅದಕ್ಕಾಗಿ ನನ್ನ ವೇದಿಕೆಯನ್ನು ಈಗ ನೀಡಿದೆ. ಮೊದಲಿಗೆ ವೇದಿಕೆಯಲ್ಲಿ ಇದ್ದಂಥ ಗಣ್ಯರನ್ನು ನಾನು ಅಭಿನಂದಿಸಬೇಕಾಗ್ತದೆ. ಒಂದು ಸಾಹಿತಿ ಹೇಗಿರಬೇಕು ಅಂದರೆ, ನಾವು ಬಹಳಷ್ಟು ಸಾಹಿತಿಗಳನ್ನು ನೋಡಿದ್ದೇವೆ. ಸಾಹಿತಿಗಳ ಸಾಹಿತ್ಯ ಕೇವಲ ಬರವಣಿಗೆಯಲ್ಲಿರ್ತದೆ. ಆದರೆ ನಮ್ಮ ಈ ವೇದಿಕೆ ಆಗಲ್ಲ. ಒಂದು ಸಾಹಿತಿ ಕೇವಲ ಬರವಣಿಗೆಯಲ್ಲಷ್ಟೇ ಅಲ್ಲ, ಶಬ್ದಕೋಶವನ್ನು ಹೊಂದಿದ ವ್ಯಕ್ತಿಯನ್ನು ನಾವು ಇಲ್ಲಿ ಇವತ್ತು ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿಕೊಂಡಿರುವುದು ಬಹಳ ಹೆಮ್ಮೆ ವಿಷಯ. ನಾನು ಸಾಹಿತಿಗಳ ಬಗ್ಗೆ ಕೆಲವು ಕೆಟ್ಟ ಮಾತು ಆಡೋದನ್ನು ಕೇಳಿದೆ, ಆದರೆ ಸಾಹಿತಿಗಳು ಆಡುವ ಮಾತನ್ನು ಕೇಳಿದೆ. ಎರಡನ್ನು ತೂಗಿ ನೋಡಿದೆ. ಈ ಒಂದು ವೇದಿಕೆಯಲ್ಲಿ ತಮ್ಮ ಬಲವಂತತೆಯಿಂದ ಮಹಾಬಲ ಕೊಡಲಿಕ್ಕೆ ನಾನು ಅವರ ಒಂದು ಗೋಷ್ಠಿಯನ್ನ 2:30 ಗಂಟೆಯಿಂದ 4:30 ಗಂಟೆಯಿಂದ ಕೂತು ನೋಡಿದ್ದೇನೆ. ಒಂದು ಹುಲ್ಲು ನೀರು ಕೊಡಿದೆ. 20 ಜನ ಕವಿಗಳು ಸಾಹಿತಿಗಳು ಅವರಿಗೆ ಒಂದರಂತೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಬಂದರು. ಅದ್ಭುತವಾದ ವಿವರಣೆಯನ್ನು ಕೊಟ್ಟರು. ನನ್ನ ಜೊತೆ ಚಂದ್ರಕಾಂತ್ ಮುಖ್ಯ ನನ್ನ ಪಕ್ಕದ ಮುಖ್ಯರು ಅವ್ರಿಗೊಂದು 2 ಕೆಲಸ ಹೇಳಲಿಕ್ಕೆ ಆಗಿಲ್ಲ, ಇಲ್ಲ ನಾನು ಹೇಳಲೇಬೇಕು ಅಂತ ಅದ್ಭುತ ಮಾತುಗಳನ್ನು ನಾನು ಹಿಂದೆಂದೂ ನೋಡಲಿಲ್ಲ. ಅಂತ ಅದ್ಭುತ ವ್ಯಕ್ತಿ ಇವತ್ತು ಈ ಸಮ್ಮೇಳನಾಧ್ಯಕ್ಷರಾಗಿರುವುದು ನಮ್ಮ ಅಕ್ಷರಗಳ ಸಂಘದ ಏನು ಪರಿಶ್ರಮ ನಾವು ಪಟ್ಟಿದ್ದೇವೆ ಅದು ಹೆಮ್ಮೆಯ ಸಂಗತಿ. ಅಂತ ವ್ಯಕ್ತಿ ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಟ್ಟು ನಾನು ಗೊತ್ತಾಗಿ ವಿಚಾರ ಮಾಡಿದ್ದೇನೆ. ನಮ್ಮ ಸಾಹಿತ್ಯ ಪರಿಷತ್ನವರು ಬಹಳ ದಿನಗಳ ನಂತರ ಅವರನ್ನು ಗುರುತಿಸಿದ್ದಾರೆ. ಇಂಥ ವ್ಯಕ್ತಿ ನಾನು ಶ್ರೀಧರ್ ಮಾತಾಡ್ತಿದ್ವಿ, ಯಾರು ಅಧ್ಯಕ್ಷ ಮಾಡುವಂತ ಅಧ್ಯಕ್ಷ ಹೇಳಿದೆ. ನಮ್ಮ ಮನಸ್ಸಿನಲ್ಲಿ ಒಂದು ಹೆಸರಿದ್ದು ನಮ್ಮ ವಿಶ್ವೇಶ್ವರ ಬಹಳ ಆತ್ಮೀಯರು ನನಗೆ ಬೆಂಗಳೂರಿನಲ್ಲಿ ಮೂಡಿದರು. ಅವರ ಹೆಸರು ಒಂದು ವಿಚಾರ ಬಂತು. ಆವಾಗ ಇಲ್ಲ ನಾವೆಲ್ಲ ಕೂಡಿ ಜಿಲ್ಲಾ ಕಮಿಟಿಯಲ್ಲಿ ಕೂಡಿ ಮಹಾಬಲ ಮೂರ್ತಿ ಕೊಳ್ಳುಕೆರೆ ಹೆಸರನ್ನು ಪ್ರಸ್ತಾವನೆ ಮಾಡಿದ್ದೇವೆ. ಅವರನ್ನ ಫೈನಲ್ ಮಾಡಬೇಕು ಮಾತಾಡಿದ್ದೇವೆ. ಆಗ ನನಗೆ ಅವ್ರ ಬಗ್ಗೆ ಏನೋ ಗೊತ್ತಿರಲಿಲ್ಲ. ಆದರೆ ಒಂದು ಮಾತು ಹೇಳ್ತೇನೆ, ನಮ್ಮ ಪ್ರೊಫೆಸರ್ ಸರ್ ಏನು ಹೇಳಿದ್ರು ಆ ಮಾತು ಅವರು ಅಲ್ಲೇ ವಿಚಾರ ಮಾಡಿದರೆ ಮುಂದಿನ ದಿನದಲ್ಲಿ ಮಹಾಬಲ ಮೂರ್ತಿ ಕೊಳ್ಳುಕೆರೆಯವರು ರಾಜ್ಯ ಮಟ್ಟದ ಸಮ್ಮೇಳನದ ಅಧ್ಯಕ್ಷರಾಗಿ ಯಾವುದೇ ಮಾತಿಲ್ಲ. ಅದು ಅವರಿಗೆ ಗೌರವ ಆಗ್ತದೆ. ಅಂತ ವ್ಯಕ್ತಿಗೆ ಗೌರವ ಕೊಟ್ಟರೆ ಅದು ನಮ್ಮ ಜಿಲ್ಲೆಗೆ ಕೊಟ್ಟ ಗೌರವ ಆಗ್ತದೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಾನು ಪ್ರೊಫೆಸರ್ ಸರ್ ಒಂದು ಕ್ಷಮೆ ಕೇಳ್ತೇನೆ. ಅವ್ರಿಗೆ ಗೊತ್ತಿಲ್ಲ, ನನಗೆ ಯಾರು ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ನಾವು ತಯಾರಿದ್ವಿ. ನಾನು ಗೌರವ ಅಧ್ಯಕ್ಷನಾಗಿ ಅವರನ್ನು ಭಾಗಿಸಬೇಕಿತ್ತು. ಅದಕ್ಕೆ ನಾನು ಹೃದಯದಿಂದ ಅವರು ಕ್ಷಮೆಯನ್ನು ಕೇಳ್ತಾ, ನೀವು ಇವತ್ತು ಇಲ್ಲಿ ಸಮಾರೋಪ ನುಡಿಯನ್ನು ಹೇಳಿಕೊಂಡಿದ್ದೆ, ಅದ್ಭುತವಾಗಿ ಮಾತನಾಡಿದೆ. ನಮ್ಮಲ್ಲಿ 2 ಕಾಲು 100 ಜನರನ್ನು ತೆಗೆಯುವ ತಾಕತ್ತುಂಟು, 1000 ಜನರನ್ನು ತೆಗೆಯುವ ತಾಕತ್ತುಂಟು. ನಿಜವಾಗ್ಲೂ ಮೊನ್ನೆ ಒಂದು ಏನು ಘಟನೆ ನಡೀತು, ಅದು ಯಾವತ್ತು ಆಗಬಾರ್ದಿತ್ತು. ನಾನು ಇವತ್ತು ಹೇಳ್ತೇನೆ, ಮೋದಿಜಿಯವರು ಏನು 4-5 ವರ್ಷದಿಂದ ಏನು ಭರವಸೆ ಕೊಟ್ಟಿದ್ರು ಅದನ್ನು ಇವತ್ತು ಈ ಸಂದರ್ಭದಲ್ಲಿ ಈಡೇರಿಸಲಿಕ್ಕೆ ಅವಕಾಶ ಇದೆ. ಅದನ್ನು ಈಡೇರಿಸಬೇಕು ಅನ್ನೋ ಮಾತನ್ನ ಈ ಕೆಲವರಲ್ಲಿ ಹೇಳ್ತೇನೆ. ನಾವೆಲ್ಲ ಭಾರತೀಯರು ಅವ್ರ ಜೊತೆಯಾಗಿ ಇರಬೇಕು ಅನ್ನೋ ಮಾತನ್ನು ಸಹ ಹೇಳ್ತೇನೆ. ಅಂತ ಒಳ್ಳೆಯ ಮಾತನ್ನ ಈ ಹೇಳಿದಂಥ ಡಾಕ್ಟರ್ ಸೈಯದ್ ಜಮೀರುಲ್ಲಾ ಶರೀಫ್ ಸಾಹಿತ್ಯಗಳಿಗೆ ನಾನು ಅಕ್ಷರಗಳ ಪರವಾಗಿ, ಕನ್ನಡ ಸಾಹಿತ್ಯ ಪರಿಷತ್ನ ಪರವಾಗಿ, ನಮ್ಮ ಈ ಭಾಗದ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇಂದಿನ 2 ದಿನದ ಕಾರ್ಯಕ್ರಮ ಯುವ ಸಾಹಿತಿಗಳು, ಜಿಲ್ಲಾ ರಸಭಾದ ಅಧ್ಯಕ್ಷರು, ಉತ್ಸಾಹಿಗಳು ಅವರು ಹೆಚ್ಚು ಮಾತಾಡುವುದಿಲ್ಲ, ಬಹಳ ವಿಚಾರ ಮಾಡ್ತಿದ್ದಾರೆ. ನೋಡ್ಬೇಕು ಬಹಳ ಇರ್ಬೋದು, ನಮ್ಮ ಮೀಟಿಂಗ್ ಬಂದಿದ್ದು ನನಗೆ ಮಾತಾಡ್ತಾರೆ, ಆದರೆ ವಿವೇಚನೆಯ ಮಾತನಾಡ್ತಾರೆ. ಅಷ್ಟೊಂದು ಅದ್ಭುತವಾಗಿ 3 ವರ್ಷಗಳಿಂದ ಏನು ಈ ಒಂದು
ಪರಿಷತ್ತನ್ನ ಜಿಲ್ಲೆಯಲ್ಲಿ ಬೆಳೆಸಿಕೊಂಡು ಹೋಗ್ತಾ ಇರುವ ಅರವಿಂದ್ ಕರ್ಕಿಗೋಡಿಯವರನ್ನ ನಾನು ಈ ಸಂದರ್ಭದಲ್ಲಿ ಅಕ್ಷರ ಯುವ ಸಂಘದ ಪರವಾಗಿ ಮುಕ್ತ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿ ಹಿರಿಯ ವ್ಯಕ್ತಿಗಳು, ಹಿರಿಯ ಕವಿಗಳು, ಸಾಹಿತಿಗಳಿದ್ದಾರೆ. ಬಿ ವಿ ಸನದಿಯವರು ಅವರು ನಾವು ಮುಖ್ಯ ಉತ್ಸವದಲ್ಲಿ ಸನ್ಮಾನ ಸಹಿತ ಮಾಡಿದ್ವಿ ಅಂತ ಸಂದರ್ಭದಲ್ಲಿ ಅವರು ಮಾತನ್ನು ನಾವು ಕೇಳಿದ್ವಿ. ಅಂತ ಅದ್ಭುತ ಸಾಹಿತಿಗಳು ನಮ್ಮ ಈ ಒಂದು ವೇದಿಕೆ ಬಂದದ್ದು ನಿಮ್ಮೆಲ್ಲರ ಪುಣ್ಯ ಅನ್ನೋದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಅಂತ ಮಹಾನ್ ವ್ಯಕ್ತಿಯನ್ನ ಅಕ್ಷರ ಯುವ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹಾಗೂ ಮುಕ್ತ ಸಾಹಿತ್ಯ ಪಕ್ಷದ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ 2 ದಿನದ ಕಾರ್ಯಕ್ರಮ ನಮ್ಮ ತಾಲೂಕು ಅಧ್ಯಕ್ಷರು ಅವರಿಗೆ ನಾನು ಹೇಳಿದೆ, ಅವರು ನಿಮ್ಮ ಒಂದು ಕಣ್ಣೀರು ಆನಂದ ಭಾಷಣ ನಿಮ್ಗೆ ಹೇಳಿದೆ, ನನಗೆ ಬಂದುಬಿಟ್ಟು ಅದೇನಂದ್ರೆ ನಾವೇನು ಒಳ್ಳೆ ಕೆಲಸ ಮಾಡ್ತೇವೆ, ಅದಕ್ಕೆ ನಮ್ಗೆ ಗೊತ್ತಿಲ್ಲದೆ ಯಾರು ಮೆಚ್ಚಿ ಹೇಳಿದ್ರೆ ಅದೇ ಸಾಕು. ನಮಗೆ ಎದುರಿಗೆ ಹೇಳೋದು ಹಿಂದೆ ಹೇಳೋದು ಸಾಕಾಗಿಲ್ಲ ಅಂತ ಅದ್ಭುತವಾದ ಒಂದು ನೀವು ಭೇಟಿ ನೀವು, ಯಾಕಂದ್ರೆ ಹೆಚ್ಚು ಮಾಡ್ತಿಲ್ಲ, ಬಹಳ ಮಧುರಲ್ಲಿ ನಾನು ನೋಡ್ತಾ ಇದ್ದೀನಿ. ಕಳೆದ ವರ್ಷ ನನಗೆ ಇದು ನಮ್ಮ ಪ್ರಜೆಯನ್ನು